ಅಲ್ಲಿ ಕೋಳಿ ಅಂಕ ನಡೆಯುತ್ತೆ, ಕಂಬಳ ನಡೆಯುತ್ತೆ, ಭೂತಕೋಲ ನಡೆಯುತ್ತೆ. ಆಮೇಲೆ ನೀವು ಅಲ್ಲಿ ಹೋದರೆ ಪ್ರತಿದಿನ ಒಂದಲ್ಲ ಒಂದು ದೇವಸ್ಥಾನದ ಬ್ರಹ್ಮಕಲಶ ನಡೀತಾ ಇರುತ್ತೆ. ಆಮೇಲೆ ಜಾತ್ರೆಗಳಿದ್ದಾವೆ. ಮಂಗಳೂರಲ್ಲಿ ನೋಡ್ತಾ ಇದ್ದರೆ ಆ ಕಾಲಕ್ಕೆ ಎಲ್ಲೂ ಶಿಕ್ಷಣ ಬರೋ ಮುಂಚೆ ಅಲ್ಲಿ ಶಿಕ್ಷಣ ಬಂದಿತ್ತು, ಪ್ರಿಂಟ್ ಬರೋ ಮುಂಚೆ ಪ್ರಿಂಟ್ ಬಂದಿತ್ತು, ಬ್ಯಾಂಕಿಂಗ್ ಶುರುವಾಯ್ತಲ್ಲಿ. ಹೀಗೆ ಹಲವು ಹೊಸತನಗಳನ್ನು ಕಂಡಂಥ ಊರದು. ನಮ್ಮ ಊರಿಗೆ ಹೋದರೆ ಇವತ್ತು ಗುರುವಾಯನಕೆರೆಗೆ ಹೋದರೆ ಅಲ್ಲಿ PU ಕಾಲೇಜು ಬಂದುಬಿಟ್ಟಿದೆ. ಒಂದು 3-4 ಸಾವಿರ ಮಕ್ಕಳು ಹೊರಗಿನವರು ಬಂದು ಅಲ್ಲಿ ಓದ್ತಾ ಇರ್ತಾರೆ. ಅಲ್ಲಿಯೇ ಮಕ್ಕಳು ಅಲ್ಲಿ ಓದಲ್ಲ. ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಕೋಮುವಾದದ ಪ್ರಯೋಗಶಾಲೆ ಅನ್ನೋದು ರಾಜಕೀಯ ವ್ಯಾಖ್ಯಾನಗಳು ನೋಡ್ತಾ ಇರ್ತೀವಿ. ಕೋಮುವಾದದ ಪ್ರಯೋಗಶಾಲೆ ಅಂತ ಯಾವಾಗ ಕರೆದ್ರು ಅಂತ ಗೊತ್ತಿಲ್ಲ ನನಗೆ. ಇದ್ದಕ್ಕಿದ್ದಂಗೆ ಅದನ್ನು ಹಂಗೆ ಬಿಂಬಿಸ್ಲಿಕ್ಕೆ ಶುರು ಮಾಡಿಬಿಟ್ರು. ಅದ್ರಲ್ಲಿ ಸತ್ಯ ಇದೆಯಾ ಇಲ್ವಾ? ಅದರಲ್ಲಿ ಅರ್ಧ ಸತ್ಯ ಇದೆ. ಒಂದು ಸಿನಿಮಾದಲ್ಲಿ ಒಂದು ಭೂತದ ಕೋಲವನ್ನು ತೋರಿಸಿದ ತಕ್ಷಣ ತೋರಿಸಿದ್ದೇ ಅದಕ್ಕೆ ಎಂಟ್ರಿ ಕೊಟ್ಟಂಗೆ ನೀವು. ಆಮೇಲೆ ಅದನ್ನು ಯಾರೋ ಅನುಕರಣೆ ಮಾಡಿದ ತಪ್ಪು ಅಂತ ಆರಂಭಿಸ್ತಿದ್ರಲ್ಲ. ಸೊ ಒಂದ್ಸಲ ಎಂಟ್ರಿ ಕೊಟ್ಟ ಮೇಲೆ ಅದು ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತೆ. ಹೊಸ ಪುಸ್ತಕ ಇದು ದಕ್ಷಿಣಾಯನ. ಎಸ್. ಸೊ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ರಕ್ತದ ಆಕಾರ. ಹೂ ಕೂಡ ಅದೇ ಆಕಾರದಲ್ಲಿದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕೈಲಿರುವಂಥ ಹೊಸ ಪುಸ್ತಕ ಇದು ದಕ್ಷಿಣಾಯನ. ಬರೆದವರು ನಮ್ಮ ಪ್ರೀತಿಯ ಜೋಗಿಯವರು. ಪ್ರಕಾಶನ ಮಾಡಿದ್ದು ಅಂಕಿತ ಪ್ರಕಾಶನ. ಅಂಕಿತ ಪ್ರಕಾಶನದ 1000ನೇ ಪುಸ್ತಕ ಇದು. ಅದೊಂದು ದಾಖಲೆ ಅನಿಸುತ್ತೆ ನನಗೆ. ಮತ್ತು ಜೋಗಿಯವರ 105ನೇ ಪುಸ್ತಕ. ಬನ್ನಿ ಹಾಗಾದರೆ ಈ ಪುಸ್ತಕದ ಕರ್ತೃ ಜೋಗಿಯವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್, ಥ್ಯಾಂಕ್ ಯು. ಈ ಒಂದು ಕಾದಂಬರಿ ಬಗ್ಗೆ ನಾನು ಜಾಸ್ತಿ ಓದಿಲ್ಲ, ಫೇಸ್ಬುಕ್ಕಲ್ಲಿ ನಾನು ಸುಮ್ಮನೆ ಗಮನಿಸ್ತೀನಿ. ಹೀಗಾಗಿ ನಾನು ಒಬ್ಬ ಲೇಮನ್ ಥರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ದಕ್ಷಿಣಾಯನ ಅನ್ನೋದು ನಮಗೆ ಸಂಕ್ರಾಂತಿ ಟೈಮಲ್ಲಿ ನೆನಪಿಗೆ ಬರುವಂಥ ಒಂದು ಶಬ್ದ. ಸೂರ್ಯನ ಪಥ ಅನ್ನುವಾಗ ನೆನಪಿಗೆ ಬರುವಂಥ ಶಬ್ದ. ಇದರದೊಂದು ಮುಖಪುಟದಲ್ಲಿ ಒಂದು ವಿಶೇಷತೆ ಇದೆ ನೋಡಿ. ಹಾಫ್ ಜಾಕೆಟ್ ಅಂತ ಹೇಳ್ತಾರೆ ಜೋಗಿಯವರು. ಇದ್ರ ಮೇಲೆ ಹೂಗಳಿದೆ. ಈ ಹೂಗಳನ್ನ ನೀವು ಹೀಗೆ ತೆಗೆದ್ರೆ ಅದ್ರ ಹಿಂದೆ ರಕ್ತ ಇದೆ, ರಕ್ತದ ಕಲೆ ಇದೆ. ಮತ್ತು ಈ ರಕ್ತದ ಕಲೆ ಆಕಾರ ಯಾವುದಕ್ಕಾದ್ರೂ ಹೋಲುತ್ತಾ? ಅದೊಂಥರ ದಕ್ಷಿಣ ಕನ್ನಡದ ಆಕಾರ ಇದೆ ಅದು. ಎಸ್. ಸೊ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ರಕ್ತದ ಆಕಾರ. ಇದರಲ್ಲೂ ಇದೆ. ಹೂ ಕೂಡ ಅದೇ ಆಕಾರದಲ್ಲಿದೆ. ಹೂ ಕೂಡ ಅದೇ ಆಕಾರದಲ್ಲಿದೆ. ಎಸ್. ಒಂದು ಕಾಲಕ್ಕೆ ಹೂ ಇದ್ದದ್ದು ಈಗ ರಕ್ತ ಆಗಿದೆ ಅನ್ನೋದು ಪ್ರಶ್ನೆ. ಜೋಗಿ ಸರ್ 105ನೇ ಕಾದಂಬರಿ ಇದು. ಓಕೆ, ಒಬ್ಬ ಲೇಖಕನಿಗೆ 100 ದಾಟೋದಾಗಲಿ ಅದು ಒಂದು ದೊಡ್ಡ ಮೈಲಿಗಲ್ಲು, ಸಾಧನೆ ಅಂತ ನಾವು ಹೇಳ್ಬೋದು. ಈ 105ನೇ ಕಾದಂಬರಿಯಲ್ಲಿ ನೀವು ಏನು ಹೇಳಕ್ಕೆ ಹೊರಟಿದ್ದೀರಾ ದಕ್ಷಿಣಾಯನದಲ್ಲಿ? ನಾನು ದಕ್ಷಿಣ ಕನ್ನಡದ ಬಗ್ಗೆ ನನ್ನ ಮೊದಲ ಕಾದಂಬರಿ ಇತ್ತು, ಅದು ನದಿಯ ನೆನಪಿನ ಹಂಗು ಅಂತ. ಓಕೆ. ಅದು ದಕ್ಷಿಣ ಕನ್ನಡದ ಬಗ್ಗೆ. ನಾನು ದಕ್ಷಿಣ ಕನ್ನಡದ ಬಗ್ಗೆ 4 ಪುಸ್ತಕ ಬರೆದಿದ್ದೇನೆ. ಒಂದು ನದಿಯ ನೆನಪಿನ ಹಂಗು, ಅದು ನಮ್ಮೂರಲ್ಲೇ ನಡೆದಂಥ ಒಂದು ನನ್ನ ಗೆಳೆಯನ ಕೊಲೆ, ಅದನ್ನು ಇಟ್ಕೊಂಡು ಮಾಡಿದ್ದು, ಅದನ್ನ ಇಟ್ಕೊಂಡು ಬರೆದಿದ್ದು. ಪುತ್ತೋಳಿ ಅಂತ ನನ್ನ ಸ್ನೇಹಿತ, ಕ್ಲಾಸ್ಮೇಟು. ಅವನು, ನಾವೆಲ್ಲ ಬೆಂಗಳೂರಿಗೆ ಬರ್ತೀವಿ, ಅವನು ಅಲ್ಲೇ ಇರ್ತಾನೆ. ಆಮೇಲೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಬಹಳ ವಾಗ್ಮಿ ಅವನು, ಕಮ್ಯುನಿಸ್ಟು. ಅವನೊಂದು ಕಲ್ಲಿನ ಮೇಲೆ ನಿಂತು ಮಾತಾಡಿದರೆ ಜನ ಸೇರೋರು ಅಂಥ ವ್ಯಕ್ತಿ, ಭಾಳ ಚುರುಕಾದ ವ್ಯಕ್ತಿ. ಅವನೊಂದು ಪ್ರೇಮದ ಕಾರಣಕ್ಕೆ ಕೊಲೆ ಆಗ್ತಾನೆ. ಸೊ ಅದನ್ನು ಇಟ್ಕೊಂಡು ಒಂದು ಕಾದಂಬರಿ ಬರೆದಿದ್ದೆ. ಆನಂತರ ಚಿಕ್ಕಪ್ಪ ಅಂತ ಒಂದು ಕಾದಂಬರಿ ಬರೆದಿದೆ, ನನ್ನ ಉಪ್ಪಿನಂಗಡಿಯ ಬಗ್ಗೆ, ಒಂದು ಕ್ಯಾರೆಕ್ಟರ್ ಹೆಂಗೆ ಹುಟ್ಕೊಳ್ಳುತ್ತೆ ಅದು ಅಂತ. 3ನೇದು ಗುರುವಾಯನಕೆರೆ ಅಂತ, ನಾನು ಮೊದಲು ಹುಟ್ಟು ಬೆಳೆದ ಊರದು. ಅಲ್ಲಿ ಅದರ ಬಗ್ಗೆ ಒಂದು ಊರಿನ ಆತ್ಮಕಥೆಯನ್ನು ಬರೆದಿದ್ದೆ. ಇದು 4ನೇದು. ಅಂದರೆ ನಾನು 89ರಲ್ಲಿ ಊರು ಬಿಟ್ಟು ಬಂದ ನಂತರ ನನಗೆ ಭಾಳ ಅಟ್ಯಾಚ್ಮೆಂಟ್ ಊರ ಬಗ್ಗೆ. ನಮ್ಮ ಊರಿನಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಹೋಗ್ತಾ ಇರ್ತೀನಿ. ಆಮೇಲೆ ಅಲ್ಲಿ ಹಲವಾರು ಸ್ನೇಹಿತರಿದ್ದಾರೆ. ಅಲ್ಲಿಯ ಸುದ್ದಿಗಳನ್ನು ನಾನು ಇವತ್ತು ಕೂಡ ಅಲ್ಲಿಯ ವೆಬ್ಸೈಟ್ಗಳನ್ನು ನೋಡ್ತಾ ಇರ್ತೀನಿ, ಏನು ನಡೀತಿದೆ ಅಂತ. ಆಮೇಲೆ ಅದು ಅಷ್ಟು ಸಾಂಸ್ಕೃತಿಕ ವೈವಿಧ್ಯ ಇರುವ ಊರಿಲ್ಲ. ಅಲ್ಲಿ ಕೋಳಿ ಅಂಕ ನಡೆಯುತ್ತೆ, ಕಂಬಳ ನಡೆಯುತ್ತೆ, ಭೂತಕೋಲ ನಡೆಯುತ್ತೆ. ಆಮೇಲೆ ನೀವು ಅಲ್ಲಿ ಹೋದರೆ ಪ್ರತಿದಿನ ಒಂದಲ್ಲ ಒಂದು ದೇವಸ್ಥಾನದ ಬ್ರಹ್ಮಕಲಶ ನಡೀತಾ ಇರುತ್ತೆ. ಆಮೇಲೆ ಜಾತ್ರೆಗಳಿದ್ದಾವೆ, ಅತ್ಯಂತ ಹೆಚ್ಚು ದೇವಸ್ಥಾನಗಳಿದ್ದಾವೆ. ಅಮ್ಮನವರ ದೇವಸ್ಥಾನ ಅಂತ ನಾವೇನು ಹೇಳ್ತೀವಲ್ಲ, ಕಟ್ಲೆ ದುರ್ಗಾ ಪರಮೇಶ್ವರಿ, ಪೊಲಳಿ, ಹೀಗೆ ಅಮ್ಮನವರ ದೇವಸ್ಥಾನಗಳು ಜಾಸ್ತಿ ಇರುವಂಥ ಊರದು. ಹಿಂಗೆ ಆ ಊರಲ್ಲಿ ಪ್ರಯಾಣ ಮಾಡ್ತಾ ಇದ್ದರೆ ಒಂದು ನಿಮಗೆ ಬೇರೆ ಒಂದು ಜಗತ್ತಲ್ಲಿ ಇದ್ದಂಗೆ ಇರುತ್ತೆ.
ಆಮೇಲೆ ಇದಕ್ಕೆ ಸಂವಾದಿಯಾಗಿ ಯಕ್ಷಗಾನ ಇದೆ. ಓಕೆ. ಅಂದರೆ ಈ ಪುರಾಣದ ಜಗತ್ತು ಒಂದು ಇದೆಯಲ್ಲ, ಅದು ನಮಗೆ ಯಕ್ಷಗಾನ ಮತ್ತು ತಾಳಮದ್ದಲೆ ಕಟ್ಟಿಕೊಟ್ಟಿದೆ. ಓಕೆ. ಆಮೇಲೆ ಸ್ವಲ್ಪ ಹಾಸ್ಯ ಬೇಕಿದ್ದರೆ ಅಲ್ಲಿ ತುಳು ನಾಟಕಗಳಿವೆ. ಸೊ ಅಲ್ಲಿಯ ಲ್ಯಾಂಗ್ವೇಜು, ಅಲ್ಲಿಯ ಭಾಷೆ, ಇದು ಫುಡ್ಡು, ಅಲ್ಲಿಯ ವಾತಾವರಣ, ಒಂದು ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಹುಲಿವೇಷಗಳು, ಅಥವಾ ಉಡುಪಿಯಲ್ಲಿ ನಡೆಯುವಂಥ ಅಷ್ಟಮಿ ಸಮಯದಲ್ಲಿ ಒಂದು ಇದು ನಡೆಯುತ್ತೆ, ವಿಶಿಷ್ಟವಾದ ಆಚರಣೆ ನಡೆಯುತ್ತೆ, ಮೊಸರು ಕುಡಿಕೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ಈ ಥರದ ಆಚರಣೆಗಳು ಹೀಗೆ ಭಾಳ ವಿಶಿಷ್ಟವಾದದ್ದು. ಸೊ ಅದನ್ನು ನಾನು ಗಮನಿಸ್ತಾ ಇರ್ತೀನಿ. ಅದನ್ನು ನನ್ನ ಕಾಲಕ್ಕೆ ನಾನು ಅದನ್ನು ಹೇಗೆ ನೋಡ್ತಾ ಹೋದೆ, ಹೇಗೆ ಅದನ್ನು ಜನ ಬದಲಾಯಿಸ್ತಾ ಬಂದರು, ಹೇಗೆ ರಾಜಕಾರಣ ಬದಲಾಯಿಸ್ತಾ ಬಂತು, ಹೇಗೆ ಧರ್ಮಕಾರಣ ಬದಲಾಯಿಸ್ತಾ ಬಂತು, ಇದೆಲ್ಲ ಭಾಳ ಕೆಲವು ಕಡೆ ಸಂತೋಷ ಕೊಡುವಂಥದ್ದು, ಕೆಲವು ಕಡೆ ಹರ್ಟ್ ಮಾಡುವಂಥ ಘಟನೆಗಳು ಇದೆಲ್ಲ ಇದ್ದವು. ಇದೆಲ್ಲ ಒಬ್ಬ ಲೇಖಕ ಅದನ್ನು ಹೇಳದೆ ಹೋದರೆ ಬೇರೆ ಮುಂದುವರಿಯೋಕ್ಕಾಗಲ್ಲ. ಓಕೆ. ಈಗ ಒಂದು ಏನೋ ಹೇಳಬೇಕಿರುತ್ತಲ್ಲ, ಇದನ್ನು ಹೇಳಿ ನಾನು ನೆಕ್ಸ್ಟ್ ಹೋಗ್ತೀನಿ ಅಂತ. ಸೊ ಇದನ್ನು ಹೇಳಲೇಬೇಕಾಯ್ತು ಈಗ. ಅಂದರೆ ನೀವು ಮುಖಪುಟ ಹೇಳಿದ್ರಲ್ಲ, ಹೂವು ಮತ್ತು ರಕ್ತ ಅಂತ, ಅದು ರಕ್ತವಿದ್ದು ಅದನ್ನು ಹೂವಿನಂತೆ ಬಿಂಬಿಸ್ತಿದ್ದಾರೋ ಅಥವಾ ಹೂವಿನಂತಿದ್ದು ಅದನ್ನು ರಕ್ತದಂತೆ ಬಿಂಬಿಸ್ತಿದ್ದಾರೋ ಗೊತ್ತಾಗಲ್ಲ. ಅಂದರೆ ಇವತ್ತಿನ ಕಾಲದಲ್ಲಿ ಒಂದು ನಾಡನ್ನು ಹೊರಗಡೆ ತೋರಿಸೋ ರೀತಿ ಇದೆಯಲ್ಲ, ಅದು ಭಾಳ ವಿಚಿತ್ರವಾದ್ದು. ಇದರಲ್ಲೊಂದು ಕ್ಯಾರೆಕ್ಟರ್ ಬರುತ್ತೆ, ಲೆಸ್ಲಿ ಅಂತ. ಆ ಕ್ಯಾರೆಕ್ಟರ್ ಬದಲು ಕೇಳ್ತಾಳೆ, ಈ ಮೂರು ಬಗ್ಗೆ ನಿಂಗೆ ಏನು ಅನಿಸುತ್ತೆ ಅಂತ. ಅವನು ಹೇಳ್ತಾನೆ, ಮಾಮೂಲಿ ಮೂರು ಅಂದರೆ ನೀರು ದೋಸೆ, ಕೋರಿ ರೊಟ್ಟಿ, ಪುಂಡಿಗಸಿ, ಈ ಥರದ್ದು ಮಲ್ಲಿಗೆ ಹೂವು, ಕೋಲಗಳು, ಇದೆಲ್ಲ ಅಂಥೇಳಿ, ಕೇದಗೆ. ಸೊ ಇದೆಲ್ಲ ಅದಲ್ಲ, ಇದರ ಆತ್ಮ ಏನು ಅಂತೇಳಿ. ಅಂದರೆ ಫಾರ್ ಎಕ್ಸಾಂಪಲ್ ಜರ್ಮನಿಯ ಒಬ್ಬ ಯುವಕನ ಕೇಳಿದರೆ ಅವನಲ್ಲಿ ಒಂದು ಬಹಳ ದೊಡ್ಡ ವಿಷಾದ ಇರುತ್ತೆ. ಲಕ್ಷಾಂತರ ಮಂದಿಯ ಸಾವಿಗೆ ಕಾರಣ ಆದ ಒಂದು ನಾಡಿಂದ ನಾನು ಬಂದಿದ್ದೀನಿ, ಸೊ ಐ ಶುಡ್ ಬಿ ವೆರಿ ಹಂಬಲ್ ಅಂತ. ಆ ರೀತಿಯ ಏನು ಭಾವನೆ ಇದೆ ಅಂತ ಕೇಳಿದಾಗ ಇವನಿಗೆ ಗೊತ್ತಿರಲ್ಲ. ಅಂದರೆ ಒಂದು ನಾಡಿನ ಆತ್ಮ ಯಾವುದು ಅಂತ ನಾವು ಕೇಳ್ಕೊಂಡಿರಲ್ಲ ಅಂತ. ಅದನ್ನು ಪ್ರಶ್ನೆ ಮಾಡ್ತಾ ಹೋಗುವಂಥ 2-3 ಪಾತ್ರಗಳಿದ್ದಾವೆ. ಅಂದರೆ ಒಂದು ಕಡೆ ಬಹಳ ಉನ್ನತವಾದ ಬೌದ್ಧಿಕತೆ ಇದೆ ಅಲ್ಲಿ, ಬೌದ್ಧಿಕವಾಗಿ ಭಾಳ ಎತ್ತರದಲ್ಲಿದೆ. ಅಂದರೆ 1-2 ಪಾತ್ರ ಇಟ್ಕೊಂಡು ಇಡೀ ರಾತ್ರಿ ಮಾತಾಡ್ತಾರೆ. ಅದಕ್ಕೆ ಬೇಕಾದ ಆ ಪಾತ್ರಕ್ಕೆ ಜೀವ ತುಂಬುವಂಥ ಶಕ್ತಿ. ಕಂಸನನ್ನು ನಾವು ವಿಲನ್ ಆಗಿ ನೋಡಿದ್ರೆ ಅವರು ಹೀರೋ ಆಗಿ ನೋಡೋದು, ಆ ಥರ ಸಾಧ್ಯತೆಗಳಿದೆ. ರಾಮ ಮತ್ತು ವಾಲಿಯನ್ನು ಇಟ್ಟುಕೊಂಡು 12 ಗಂಟೆ ಮಾತಾಡ್ತಾರೆ. ಸೊ ಈ ಥರದ ಸಾಧ್ಯತೆಗಳಿವೆ. ಆಮೇಲೆ ಗೋಪಾಲಕೃಷ್ಣ ಅಡಿಗರು ಬಂದಿದ್ದಾರೆ, ಶಿವರಾಮ ಕಾರಂತರು ಬಂದಿದ್ದಾರೆ. ಸೊ ಅಲ್ಲಿ ಇಂಥ ದಟ್ಟವಾದ ನಿರಂಜನರು ಬಂದಿದ್ದಾರೆ. ಸೊ ಆಮೇಲೆ ಸುಳ್ಳಿಯಾದಂಥ ಒಂದು ಪುಟ್ಟ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿದಂಥ ಒಂದು ಜಾಗ ಇದೆ, ಮಂಗಳೂರಿದೆ. ಸೊ ಹೀಗೆ ಬಂದರಿದೆ ಅಲ್ಲಿ, ಹಾಗೆ ಕಡಲಿನ ಸ್ಪರ್ಶ ಕೂಡ ಇದೆ. ಪೋರ್ಚುಗೀಸರು ಬಂದಾಗ ಹೋರಾಡಿದ ಹಬ್ಬಕ್ಕ, ಹೀಗೆ ಹಲವು ಒಂದು ಭಾಳ ವಿಶಿಷ್ಟವಾದ ಜಾಗ ಅಂತದ್ದು. ಸೊ ಅದನ್ನು ಗಮನಿಸ್ತಾ ಇದ್ದಾಗ ನನಗೆ ಅದು ಹೆಂಗೆ ಬದಲಾಯಿತು, ಹೇಗೆ ಬದಲಾಗ್ತಾ ಹೋಗ್ತಾ ಇದೆ, ಅದನ್ನು ನಾನು ದಾಖಲಿಸಬೇಕಿತ್ತು. ನಾನು ಹೇಳಿದ್ರು, ಲೆಸ್ಲಿಯಿಂದ ಕ್ಯಾರೆಕ್ಟರ್ ಬಂದಾಗ ಆ ಕ್ಯಾರೆಕ್ಟರ್ ಕೇಳ್ತಾ ಹೋಗುತ್ತೆ, ಹೇಗೆ ಈ ಊರು ಹೇಗೆ ಬದಲಾಗಿದೆ ಅಂತೇಳಿ. ಬಟ್ ಹೇಳೋಕ್ಕಾಗಲ್ಲ ಅದು ನನಗೆ. ಆಕೆ ಬಂದು ಯಾರನ್ನು ಸಂದರ್ಶಿಸ್ತಾಳೋ ಅವಳಿಗೆ ಗೊತ್ತಿರಲ್ಲ ಅದು. ಬಟ್ ಮತ್ತೊಬ್ಬ ಬಂದು ಅದಕ್ಕೊಂದು ಸಮರ್ಪಕವಾದ ಉತ್ತರ ಕೊಡ್ತಾನೆ. ನೀನು ಯಾಕೆ ಕೇಳ್ತಾ ಇದೆಯಾ ಅಂದರೆ, ಯುವರ್ ಸೆಟ್ಟಿಂಗ್ ಎ ನೆರೇಟಿವ್ ಅಂತ. ಅಂದರೆ ಈ ಊರು ಹೀಗಿದೆ ಅಂತೇಳಿ ಎಲ್ಲೋ ಹೋಗಿ ಬರೆದು ಈ ಊರನ್ನ ಒಂದು ಚಿತ್ರ ಕೊಡೋಕ್ಕೆ ನೋಡ್ತಾ ಇದೆಯಾ. ಬಟ್ ಊರು ಆ ಚಿತ್ರಗಳನ್ನೆಲ್ಲ ಮೀರಿದ್ದು ಅಂತ. ಯಾರೂ ಅದನ್ನು ಒಂದು ಸಾಲಲ್ಲಿ ಬರೆದು ಹೋಗೋಕ್ಕಾಗಲ್ಲ. ನನ್ನ 6 ತಿಂಗಳು ಈ ಊರಲ್ಲಿದ್ದು ಈ ಊರಿನ ಆತ್ಮಕಥೆ ಬರೀತೀನಿ ಅಂದರೆ ಬರೆಯೋಕ್ಕಾಗಲ್ಲ ಅಂತ. ಆ ಥರದ ಕಥನಗಳಿವೆ. ಸೊ ಹಾಗೆ ದಕ್ಷಿಣ ಕನ್ನಡದ ಆತ್ಮವನ್ನು ಶೋಧಿಸುವ, ಅರ್ಥೈಸುವ ಪ್ರಯತ್ನವನ್ನು ಜೋಗಿಯವರು ಇದರಲ್ಲಿ ಮಾಡಿದ್ದಾರೆ. ನನಗೆ ಈ ಒಂದು ನೀವು ಕೇಳ್ತಿರ್ಬೇಕಾದ್ರೆ ಒಂದಷ್ಟು ನನಗೆ ಅನಿಸಿರೋದು, ಭಾಳ ಒಳ್ಳೆ ಪಾಯಿಂಟ್ ಹೇಳಿದರೆ, ಅಂದರೆ ಇದನ್ನು ದಾಟದೆ ಮುಂದೆ ಹೋಗೋಕ್ಕಾಗಲ್ಲ ಅಂಥೇಳಿ. ಮನಸ್ಸಲ್ಲಿ ಒಂದು ಏನೋ ಕೊರಿತಿರ್ಬೇಕಾದ್ರೆ ನಾನು ಇದನ್ನೊಂದು ಬಿಟ್ಬಿಡ್ತೀನಿ, ಇದು ಪೊಲಿಟಿಕಲಿ ಸೆನ್ಸಿಟಿವ್ ಆದ ಬೇರೆ ಕಾರಣಗಳಿಂದಾಗಿ. ಸೊ ಅದು ಒಬ್ಬ ಲೇಖಕನಿಗೆ ಸಾಧ್ಯ ಇಲ್ಲ ಅನ್ನೋ ಮಾತು ತುಂಬ ಚೆನ್ನಾಗಿದೆ. ನನ್ನ ಪ್ರಶ್ನೆ ಏನಂದರೆ, ಈ ಥರ ನನಗನ್ಸುತ್ತೆ ನೀವು ಅದನ್ನು ದಾಟಬೇಕು ಅಂತ ಯೋಚನೆ ಮಾಡಿರೋ ಕಾರಣಗಳು ಕೆಲವೊಂದಿರಬಹುದು. ಯಾಕೆ ಈ ಎಡಬಲಗಳ ಸಂಘರ್ಷದ ಮಧ್ಯೆ ಒಬ್ಬ ಲೇಖಕ ನಲ್ಗೋದು ಅಥವಾ ನಿಲ್ಲೋದಿದೆಯಲ್ಲ, ಅದು ಒಂದು ತುಂಬ ಕಷ್ಟದ ಸ್ಥಿತಿ ಅಂತ ನನಗನ್ಸುತ್ತೆ. ಸೊ ಈಗ ನಿಮ್ಮನ್ನು ನನ್ನ ಪ್ರಕಾರ ತುಂಬ ಜನ ಲೇಬಲ್ ಮಾಡೋಕ್ಕೆ ಕಾಯ್ತಿರ್ತಾರೆ ಅಲ್ವಾ. ಈ ಪುಸ್ತಕ ಓದಿ ಜೋಗಿ ಏನು ಬರೆದಿದ್ದಾರೆ ನೋಡೋಣ ಅಂಥೇಳಿ, ನೀವು ಹೀಗೆ ಅಂತ ಹೇಗೆ
ಒಂದು ಜಿಲ್ಲೆಯ ಬಗ್ಗೆ ಒಂದು 6 ತಿಂಗಳಿದ್ದು ಹೇಳಕ್ಕೆ ಸಾಧ್ಯ ಇಲ್ವೋ, ಹಾಗೆ ಒಬ್ಬ ಲೇಖಕನು ಕೂಡ ಒಂದು ಪುಸ್ತಕ ಓದಿಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ, ಆದರೆ ಹೇಳಕ್ಕೆ ರೆಡಿ ಇರ್ತಾರೆ ತುಂಬ ಜನ. ಸೊ ಅಂಥವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಮೊದಲಿಗೆ ಆರಂಭದ ದಿನಗಳಲ್ಲಿ ಈ ಥರ ಭಾಳ ಭಯ ಇರ್ತಾಯಿತ್ತು, ಏನು ಹೇಳ್ತಾರೇನೋ ಹೆಂಗೆ ಮಾಡ್ತಾರೇನೋ ಅಂತ. ಬಟ್ ನನಗೆ ಈಗ ಏನಿಸುತ್ತೆ ಅಂದರೆ ಅವ್ರು ಹೇಳೋದೆಲ್ಲ ಕೂಡ ನನಗೆ ಅದು ಬಹಳ ಮುಖ್ಯ ಆಗಲ್ಲ ಅಂತ. ಅಂದರೆ ಒಬ್ಬ ಲೇಖಕ ಇದಾನಲ್ಲ, ಈಗ ನಾವು ಮೊದಲು ಓದ್ತಿದ್ದಾಗ ರಷ್ಯನ್ ಕಾದಂಬರಿಗಳನ್ನ ಓದಿದಾಗ ಆ ರಷ್ಯನ್ ಕಾದಂಬರಿ ನಮ್ಗೆ ಗೊತ್ತಿತ್ತು, ಥಾಟ್ ಕಮ್ಯುನಿಸ್ಟ್ ಬೇಸ್ಡ್ ಅಂತ. ಬಟ್ ಅಲ್ಲಿ ಬರುವ ಪಾತ್ರಗಳು ಹಂಗಿರ್ತಾ ಇರಲಿಲ್ಲ ಅದು. ಈಗ ನಾವು ಇಲ್ಲಿ ಗೋಪಾಲಕೃಷ್ಣ ಅಂತ ಇದ್ರು, ಅವರು ಅನುವಾದ ಮಾಡೋರು, ಕಮ್ಯುನಿಸಮ್ಗೆ ಸಂಬಂಧಪಟ್ಟ ಲಿಟ್ರೇಚರ್ನ ಅನುವಾದ ಮಾಡೋರು. ಬಟ್ ಅವ್ರು ತರ್ತಿದ್ದಿದ್ದು ಕಾದಂಬರಿಯಲ್ಲಿ ಅದು ಎಲ್ಲೋ ಒಂದು ಕಡೆ ಅಂಶ ಅಂತರ್ಗತವಾಗಿ ಬರ್ತಾಯಿತ್ತು, ಮೇಲ್ನೋಟಕ್ಕೆ ಸಿಗ್ತಾ ಇರಲಿಲ್ಲ. ಹೀಗೆ ನಾನು ಇದನ್ನು ಬರೆಯುವಾಗ ಕೂಡ ನಾನು ಏನು ಮಾಡಿದೆ ಅಂದರೆ, ನನಗೆ ಏನು ಅನಿಸೋದು ಇವತ್ತೊಂದು ಭಾರತವನ್ನೇ ತಗೊಂಡ್ರೆ ಅದನ್ನು ನರೇಟಿವ್ ಇಟ್ಕೊಂಡಿರೋದು ವ್ಯಕ್ತಿಗಳಲ್ಲ. ನಮ್ಮೂರಲ್ಲೊಬ್ಬ ಆಟೋ ಡ್ರೈವರ್ ಇದ್ದಾನೆ, ಒಬ್ಬ ರೈತ ಇದ್ದಾನೆ, ಒಬ್ಬ ಹೂ ಮಾರೋನಿದ್ದಾನೆ, ಒಬ್ಬ ಭೂತದ ಕೋಲವನ್ನು ಕಟ್ಟುವವನಿದ್ದಾನೆ, ಒಬ್ಬ ಅರ್ಚಕ ಇರ್ತಾನೆ, ನಮ್ಮಲ್ಲಿ ಬೀಡಿ ಕಟ್ಟೋರು ಇರ್ತಾರೆ, ಆ ಬೀಡಿ ಬ್ರ್ಯಾಂಚ್ ನಡೆಸೋನಿರ್ತಾನೆ. ಅವರ ಜಗತ್ತು ಬೇರೆ ಇರುತ್ತೆ. ಬಟ್ ಹೊರಗಡೆಯಿಂದ ಕಾಣುವ ನೆರೇಟಿವ್ ಬೇರೆ ಇರುತ್ತೆ. ಅಂದರೆ ಮೀಡಿಯಾ ಕಟ್ಕೊಂಡ ಒಂದು ಜಗತ್ತಿದೆಯಲ್ಲ, ಮೀಡಿಯಾ ಅದು ಮುಖ್ಯವಾಗಿ ಬರೋದು ಒಂದು ಮಾಧ್ಯಮ ಬರುತ್ತೆ, ಅಂದರೆ ಹೊಸ ಕಾಲದ ಮಾಧ್ಯಮಗಳು. ಅದು ಎರಡನೇದು ರಾಜಕಾರಣ ಹೆಂಗೆ ಈ ಮೀಡಿಯಾನ ಬಳಸ್ಕೊಳ್ಳುತ್ತೆ, ಅಥವಾ ಮೀಡಿಯಾ ರಾಜಕಾರಣ ಹೆಂಗೆ ಬಳಸ್ಕೊಳ್ಳುತ್ತೆ. ಮೂರನೇದು ಧರ್ಮ. ಇದು ಮೂರು ಇದೆಯಲ್ಲ, ಅದು ಒಂದು ಊರಿನ ಏನು ಮ್ಯಾಪನ್ನು ಬದಲಾಯಿಸ್ತಾ ಹೋಗುತ್ತೆ ಅಂತ. ಅವು ಹೇಗೆ ಬದಲಾಯಿಸುತ್ತೆ ಅಂತ ಭಾಳ ಸೆನ್ಸಿಬಲ್ ಆಗಿರುವವನಿಗೆ ಆ ಬದಲಾವಣೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅವನು ಅದರ ಬಿಯಾಂಡ್ ಇರ್ತಾನೆ. ನಾನು ಕಾಲೇಜ್ ಹೋಗ್ತಿದ್ದಾಗ ನಮಗೆ ಇಂಗ್ಲೀಷ್ ಪಾಠ ಮಾಡ್ತಿದ್ದ ವೆಂಕಟರಮಣ ಭಟ್ ಬಳ್ಳ ಅಂತ ಹೇಳೋರು, ಅವ್ರು ಹೇಳ್ತಾಯಿದ್ರು ನನಗೆ, ನನಗೂ ಮತ್ತು ಗೋಪಾಲಕೃಷ್ಣ ಕುಂಟಿನಿಗೆ ಹೇಳ್ತಾಯಿದ್ರು, ನೀವು 30 ವರ್ಷದ ನಂತರ ಈ ಊರಿಗೆ ಬಂದರೆ ಈ ಊರಿನ ಗುರುತು ಸಿಕ್ಕಲ್ಲ ನಿಮಗೆ ಅಂತ. ಅಂದರೆ ಆ ಬದಲಾವಣೆಯನ್ನು ಅವರು ಆಗಲೇ ಅವ್ರಿಗೆ ಊಹಿಸ್ಲಿಕ್ಕೆ ಸಾಧ್ಯ ಇತ್ತು. ಯಾಕಂದರೆ ಹಿ ವಾಸ್ ಪಾರ್ಟ್ ಆಫ್ ದಟ್ ಪಾಲಿಟಿಕ್ಸ್. ಅದು ಅವರ ಸ್ಕೂಲಲ್ಲಿ ಕಾಲೇಜಲ್ಲಿ ನಡೀತಾ ಇತ್ತು. ನಮ್ಗೆ ಗೊತ್ತಾಗ್ತಿರಲಿಲ್ಲ ವಿದ್ಯಾರ್ಥಿಗಳು. ನಾವು ಬೇರೆ ದೃಷ್ಟಿಕೋನದಿಂದ ನೋಡ್ತಾ ಇದ್ವು, ಅವರೆಲ್ಲ ಭಾಳ ಸುಖವಾಗಿದ್ದಾರೆ ಅಂತ. ಬಟ್ ಅವರಿಗೆ ಅದರ ಒಳಗಿನ ಒಂದು ರಾಜಕಾರಣ ಗೊತ್ತಾಗ್ತಿತ್ತು. ಸೊ ಅವ್ರು ಹೇಳಿದ್ರು, ಇದು ನಿಮಗೆ ಗೊತ್ತಾಗಬೇಕಾದ್ರೆ ಇನ್ನು 30 ವರ್ಷ ಬೇಕು ಅಂತ. ಇದರಲ್ಲಿ ಅಂದರೆ ನಾನು ಹೇಳೋದು ಒಂದು ಧರ್ಮ, ರಾಜಕಾರಣ, ಮೂರನೇದು ಸಾಂಸ್ಕೃತಿಕ, ನಾಲ್ಕನೇದು ಆಹಾರ, ಹೀಗೆ ಮತ್ತು ವಿದ್ಯಾಭ್ಯಾಸ ಇದೆಲ್ಲ ಬದಲಾಗಿದೆ ಅಂತ. ನಮ್ಮ ಊರಿಗೆ ಹೋದರೆ ಇವತ್ತು ಗುರುವಾಯನಕೆರೆಗೆ ಹೋದರೆ ಅಲ್ಲಿ PU ಕಾಲೇಜ್ ಬಂದುಬಿಟ್ಟಿದೆ. ಒಂದು 3-4 ಸಾವಿರ ಮಕ್ಕಳು ಹೊರಗಿನವರು ಬಂದು ಅಲ್ಲಿ ಓದ್ತಾ ಇರ್ತಾರೆ. ಅಲ್ಲಿಯೇ ಮಕ್ಕಳು ಅಲ್ಲಿ ಓದಲ್ಲ, ಗುರುವಾಯನಕೆರೆ ಮಕ್ಕಳು ಬೇರೆ ಕಡೆ ಬರ್ತಾರೆ, ಬೇರೆಯವರು ಅಲ್ಲಿ ಬಂದು ಓದ್ತಾರೆ. ಹೀಗೆ ಒಟ್ಟಾರೆಯಾಗಿ ಒಂದು ಪಲ್ಲಟ ಆಗೋಗಿದೆ. ಅವರಿಗೆ ಅಲ್ಲಿ ಬಂದು ಓದುವ 3,000 ಮಕ್ಕಳಿಗೆ ಅದು ಊರು ಅವ್ರದ್ದೇ ಅಲ್ವೇ ಅಲ್ಲ. ಅದು ದೇ ವಿಲ್ ಸ್ಟೇ ದೇರ್ ಫಾರ್ 2 years ಹೋಗ್ತಾರೆ. ಬಟ್ ಆ 2 yearsಲ್ಲಿ ಅದು ಬೇರೆಯವರ ಮೇಲೆ ಬೀರುವ ಒಟ್ಟಾರೆ ಪರಿಣಾಮ ಇದೆಯಲ್ಲ, ಬಹಳ ಭೀಕರವಾದ್ದು ಅಂತ. ಹಾಗಾಗಿ ಒಂದು ಹೇಗೆ ಧಾರ್ಮಿಕತೆಯಲ್ಲಿ ಬಹಳ ಪ್ರಧಾನವಾದ ಪಾತ್ರ ವಹಿಸಿತ್ತೋ, ಇವತ್ತು ಶಿಕ್ಷಣ ವಹಿಸಿದೆ. ಅಲ್ಲಿ ಪ್ರತಿ ಇಂಥ ಹಳ್ಳಿಗಳಲ್ಲಿ ಕೂಡ ಒಂದೊಂದು PU ಕಾಲೇಜುಗಳು ಸ್ಟಾರ್ಟ್ ಆಗಿದೆ. 10-12 ಇದೆ ಈಗ ದಕ್ಷಿಣ ಕನ್ನಡ ಸಣ್ಣ ಹಳ್ಳಿಗಳಲ್ಲಿ. 10-12 ಕಡಿಮೆ, ಒಂದು 50 ಇರ್ಬೋದು. ಅಲ್ಲೆಲ್ಲ ಈಗ ಉತ್ತರ ಕರ್ನಾಟಕದಿಂದ, ಬೆಂಗಳೂರಿನಿಂದ ಸೊ ಅಲ್ಲಿಗೆ ಹೋಗ್ತಾರೆ ಅವರು. ಅಲ್ಲಿ ಹೋಗಿ ಅಲ್ಲಿ ಒಂದು 2 ವರ್ಷ ಅವ್ರನ್ನ ಹಾಸ್ಟೆಲ್ಗೆ ಹಾಕ್ತಾರೆ. ಅಲ್ಲಿ ಹೋಗಿ PUCಯಲ್ಲಿ ಅಂದರೆ ಅವರು ಹಾಗೆ ಬಿಂಬಿಸ್ತಾರೆ, ಇಲ್ಲಿ PUC ಓದಿದರೆ ಫಸ್ಟ್ ರ್ಯಾಂಕ್ ಬರ್ತೀರಿ, ಇಲ್ಲಿ ಕಳೆದ ವರ್ಷ ಇಷ್ಟು ಮಂದಿ AMI ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಿಗೆ ಪ್ರವೇಶ ತಗೊಂಡಿದ್ದಾರೆ. ಸೊ ಈ ಥರದ್ದು ಅಂದರೆ ಈ ಬದಲಾವಣೆ ನೋಡೋದು ಭಾಳ ಸುಲಭ ಅಲ್ಲ. ಅದು ಅಂದರೆ ಸುಮ್ಮನೆ ಹೋಗಿದಾಗ ಒಂದು ಬಸ್ಸಲ್ಲಿ ಕೂತು ನೋಡ್ದಂಗೆ ನೋಡೋಕ್ಕಾಗಲ್ಲ. ಅದನ್ನು ಒಟ್ಟಾರೆ ಪರಿಣಾಮಗಳು ಏನಾಗಿದೆ, ಹೇಗೆ ಅಂದರೆ ಒಂದು ನಿಮಗೆ ನಿಮ್ಮ ಊರಲ್ಲಿದ್ದಾಗ ನಿಮ್ಮ ಒಂದು ತಾರುಣ್ಯದ ಮನಸ್ಸಿತ್ತಲ್ಲ, ಅದು ಊರಿನ ಬಗ್ಗೆ ಏನು ಅಂದ್ಕೊಂಡಿತ್ತು ಅಂತ ಭಾಳ ಮುಖ್ಯ. ಆ ತರುಣರು ಆ ಊರಿನವ್ರು ಆಗದೆ ಹೋದರೆ ಆ ಊರಿನ ಬಗ್ಗೆ ಅವ್ರಿಗೆ ಯಾವ್ದು ಸಂಬಂಧ ಇರಲ್ಲ.
ಸೊ ಈ ಬದಲಾವಣೆಯನ್ನು ನಾನು ಹಿಡಿಯೋಕ್ಕೆ ಟ್ರೈ ಮಾಡಿದ್ದೀನಿ. ಎಸ್, 4 ಈ ಥರ ಹುಡುಗರು ಬರ್ತಾರೆ ಇದರಲ್ಲಿ. ಓಕೆ, 4 ಜನ ಹುಡುಗರು ಬರ್ತಾರೆ. ಓಕೆ, ನಾನು ಈ ಒಂದು ಪುಸ್ತಕ ಸ್ವಲ್ಪ ಸುದೀರ್ಘ ಅಂತಲೇ ಅನಿಸುತ್ತೆ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪುಸ್ತಕ. ಅಂದರೆ ಒಂದು ಪುಸ್ತಕ ಕೈಯಲ್ಲಿ ಹಿಡಿದಾಗ ಒಂದು ಅನುಭೂತಿ ಇರುತ್ತಲ್ಲ, ಅದು ಭಾಳ ಚೆನ್ನಾಗಿ ಕೊಡುವಂಥ ಪುಸ್ತಕ. ಒಂದು ಕಾಲಕ್ಕಿಂತ ಪುಸ್ತಕಗಳು ಏನಾದರೂ ಹಂಗೆ ಕೈ ಸಿಕ್ಬಿಟ್ರೆ ಒಂದು ಮೃಷ್ಟಾನ್ನ ಭೋಜನ ಅಂತ ಅನಿಸ್ತಿತ್ತು. ಈಗೂ ಅದೇ ಥರ ಇದೆ, ಬಟ್ ಕೆಲವೊಂದು ಸಲ ಸಮಯದ ಅಭಾವದಿಂದಾಗಿ ಒಂದು ಮಾತು ಹೇಳ್ಬಿಡ್ಲ. ಎಸ್ ಪ್ಲೀಸ್. ಇದನ್ನು ನಾನು ಮಾಡಲಿಕ್ಕೆ ಹೇಳಿದಾಗ ಸ್ವಾನ್ ಅಂತ ಇದೆ, ಸ್ವಾನ್ ಪ್ರಿಂಟರ್ಸ್. ಯಾಕೆಂದರೆ ಇದು ಭಾಳ ಚೆನ್ನಾಗಿದೆ, ಪ್ರಿಂಟಿಂಗು ಡಿಸೈನ್ ಎಲ್ಲವೂ ತುಂಬ ಚೆನ್ನಾಗಿದೆ. ಅದ್ರ ಕೃಷ್ಣಮೂರ್ತಿ ಹೇಳಿದ್ರೆ ಮಾಡ್ತೀನಿ, ಬಟ್ ಅಂಕಿತ ಪ್ರಕಾಶ್ ಕಂಬತ್ತಲ್ಲಿ ಅನುಮತಿ ಕೊಡಬೇಕು, ಯಾಕಂದರೆ 80,000 ಜಾಸ್ತಿ ಆಗುತ್ತೆ ಅಂದರು. ಓಕೆ. ಸೊ ಪ್ರಕಾಶ್ ಹೇಳಿದಾಗ ನಾನು 1000 ಪುಸ್ತಕ ಎಷ್ಟಾದರೂ ಆಗಲಿ ಅಂದರು ಅವರು. ಓಕೆ. ಸೊ ಒಂದು ಪುಸ್ತಕಕ್ಕೆ 80 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ. ಓಕೆ ಓಕೆ ಓಕೆ. ನಿನ್ನೆ ಪ್ರಕಾಶ್ ಹತ್ರ ಕೇಳಿದೆ ಎಷ್ಟಾಗುತ್ತೆ ಅಂತ. ಈ ಪುಸ್ತಕಕ್ಕೆ 700 ರೂಪಾಯಿ ಇಡಬೇಕಿತ್ತು, ನಾನು 495 ಇಟ್ಟಿದ್ದೀನಿ. ಬಟ್ ಇದು ಒಂದು ಪುಸ್ತಕ ಮಾರಾಟ ಆದಾಗಲೂ ನನಗೆ ನಷ್ಟ ಆಗ್ತಾಯಿದೆ ಅಂದರು. ಸೊ ಅದಕ್ಕೆ ಅದು ಈ ಥರ ಲ್ಯಾಮಿನೇಷನ್ ಮಾಡಿದಾರಲ್ಲ, ಆ ಒಳಗಡೆ ಪೇಪರು ಅದು ಬಟ್ಟೆ ಅದು ಇದು ಅಲ್ಲ, ಇದಲ್ಲ ಮೇಲ್ಗಡೆದು ಇದೆಯಲ್ಲ, ಅದಕ್ಕೆ ಲ್ಯಾಮಿನೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸಿಲ್ಕ್ ಲ್ಯಾಮಿನೇಷನ್ ಅಂತ ಒಂದು ಲ್ಯಾಮಿನೇಷನ್ ಮಾಡಿದ್ದಾರೆ. ಆ ಸಿಲ್ಕ್ ಲ್ಯಾಮಿನೇಷನ್ ಮಾಡದೆ ಹೋದರೆ ನೀರು ಮುಟ್ಟಿರೋ ಒದ್ದೆ ಆಗಿಬಿಡುತ್ತದೆ. ಆ ಲ್ಯಾಮಿನೇಷನ್ ಭಾಳ ದುಬಾರಿ ಅಂತೆ. ಆ ಲ್ಯಾಮಿನೇಷನ್ ಮಾಡಿದ್ದಾರೆ. ಹೊರಗಡೆ ಪೇಪರಿಗೂ ಅದನ್ನೇ ಮಾಡಿದ್ದಾರೆ. ಸೊ ಹೀಗೆ ಏನೇನೋ ಸರ್ಕಸ್ ಮಾಡಿ ಏನೇನೋ ತಂತ್ರಜ್ಞಾನವನ್ನು ಹುಡುಕಿ ಭಾಳ ವಿಶಿಷ್ಟವಾಗಿ ಮುದ್ರಣ ಮಾಡಿದ್ದಾರೆ. ಸೊ ಅದು ನನಗೆ ಸಿಕ್ಕಂಥ ಒಂದು ಭಾಗ್ಯ ಅಷ್ಟೇ, ಅಂದರೆ ಅಂಥ ಪ್ರಕಾಶಕರು ಸಿಕ್ಕಿದ್ದು. ಎಸ್. ಓಕೆ, ಹಿಂದಿಯಲ್ಲಿ ಹರೀಶ್ ಖೇರಾ ಅವರು ಈ ಹಿನ್ನುಡಿ ಬರೆದಿದ್ದಾರೆ, ಸುಮ್ಮನೆ ಓದ್ತೀನಿ ಕೇಳಿ. ಕಾಡು, ಕಡಲು, ಬಹುಭಾಷೆಗಳು, ಧರ್ಮಗಳು, ಉತ್ಸವಗಳು, ಹೊಸತನದ ಹಂಬಲ, ದುಡಿಮೆಯ ಛಲ, ಎಲ್ಲವುಗಳಿಂದ ಸೊಗಸು ಕೂಡಿರುವ ಒಂದು ನೆಲ ಕಾಲಾಂತರದಲ್ಲಿ ಏನಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಕಷ್ಟ. ವೈಭವದ ಮೇರು ಏರಿದ ಊರುಗಳು, ಕ್ಷುದ್ರತೆಯ ಆಳ ತಲುಪಿದ ಇತಿಹಾಸಗಳಿವೆ. ಮಲ್ಲಿಗೆಯ ನಾಡಿನಲ್ಲಿ ನೆತ್ತರು ಮಾತನಾಡುತ್ತದೆ. ಪ್ರಿಂಟು, ಪತ್ರಿಕೋದ್ಯಮ, ವಿದ್ಯೆ ಎಲ್ಲದರಲ್ಲೂ ಮೊದಲು ಎನಿಸಿಕೊಂಡ ಈ ಪ್ರದೇಶದ ಅಯನ ಹೆಳವನ ಹೆಗಲ ಮೇಲೆ ಕುರುಡ ಕುಳಿತಂತೆ ಆಗಿರುವುದರ ಬಖೈರು ಈ ಕಾದಂಬರಿ. ಭಾಳ ಚೆನ್ನಾಗಿ ಬರೆದಿದ್ದಾರೆ. ಸೊ ಇದ್ರ ಜೊತೆಗೆ ಸುಬ್ರಾಯ್ ಚೊಕ್ಕಾಡಿಯವರು ಬರೆದಿದ್ದಾರೆ ಮತ್ತು ಗೋಪಾಲಕೃಷ್ಣ ಕುಂಟಿನಿಯವರು ಬರೆದಿದ್ದಾರೆ, ಜೋಗಿಯವರು ಈ ಪುಸ್ತಕಕ್ಕೆ. ಇಲ್ಲೊಂದು ಇದನ್ನು ಕೇಳ್ಬೇಕು ಅಂದ್ಕೊಂಡೆ ಸರ್ ನಿಮಗೆ, ನನಗಿದು ಅರ್ಥ ಆಗಲಿಲ್ಲ. ಈ ನಿಮ್ಮ ಕಾದಂಬರಿಯ 2ನೇ ಪುಟದಲ್ಲಿ ಇಂಗ್ಲೀಷ್ನ ಒಬ್ಬ ಕವಿ, ಪ್ರಖ್ಯಾತ ಕವಿ ಟೆನಿಸನ್, ಆಲ್ಫ್ರೆಡ್ ಲಾರ್ಡ್ ಟೆನಿಸನ್, ಆತನ ಒಂದು ಕವನದ ಸಾಲ ಇದು, ದ ಚಾರ್ಜ್ ಆಫ್ ದ ಲೈಟ್ ಬ್ರಿಗೇಡ್ ಅಂತ ಕವನದ ಒಂದು ಸಾಲಿದೆ. ಆ ಸಾಲು ತುಂಬ ಸಿಂಪಲ್ ಆಗಿದೆ, ಬಟ್ ಅದು ಏನು ಹೇಳಕ್ಕೆ ಹೊರಟಿದೆ ಅನ್ನೋದು ನನಗೆ ಕುತೂಹಲ. ದೇರ್ಸ್ ನಾಟ್ ಟು ಮೇಕ್ ರಿಪ್ಲೈ, ದೇರ್ಸ್ ನಾಟ್ ಟು ರೀಸನ್ ವೈ, ದೇರ್ಸ್ ಬಟ್ ಟು ಡೂ ಆ್ಯಂಡ್ ಡೈ. ಏನಿದೆ ಈಗ ಅಂದರೆ ಅದು ಒಂದು ಬ್ರಿಗೇಡ್ ಇರುತ್ತೆ, ಸೈನ್ಯದ ಬ್ರಿಗೇಡ್. ಅವ್ರಿಗೆ ಆರ್ಡ್ರ್ ಕೊಟ್ಟ ಮೇಲೆ ಅವರು ಉತ್ತರ ಕೊಡಬೇಕಾಗಿಲ್ಲ, ಯಾಕೆ ಅಂತ ಕೇಳಬೇಕಾಗಿಲ್ಲ. ಅದೇನಾಗಿರುತ್ತೆ ಅಂದರೆ ಅವರೊಂದು ಕ್ಯಾನನ್ ಇರುತ್ತೆ, ಅದಕ್ಕೆ ಚಾರ್ಜ್ ಅಂತ ಹೇಳಿದ ತಕ್ಷಣ ಹೋಗ್ಬಿಟ್ಟು ಸತ್ತೋಗ್ತಾರೆ ಅವರು. ಅಂದರೆ ಒಂದು ಆರ್ಡ್ರ್ ಸೈನಿಕ ಹೆಂಗಿರ್ತಾನಂದರೆ, ಸೈನಿಕನಿಗೆ ಪ್ರಶ್ನೆ ಮಾಡೋ ಹಕ್ಕಿರಲ್ಲ, ಸೈನಿಕನಿಗೆ ರೀಸನಿಂಗ್ ಮಾಡೋ ಹಕ್ಕಿರಲ್ಲ. ಸೊ ಅವನ ಕೆಲಸ ಏನಂದರೆ ಹೊಡಿ ಅಂದರೆ ಹೋಗಿ ಹೊಡಿಯೋದಷ್ಟೇ. ಸೊ ಆ ಥರದ ಸೈನಿಕನ ಮನಸ್ಥಿತಿಯನ್ನು ನಾವು ಬಡಿತಾ ಇದ್ದೀವ ಅಂತ. ಈಗ ಅದು ಯಾವುದೇ ಸೈನಿಕರಾಗ್ಬೋದು, ನಾವು ದೇವ ಸೈನಿಕರು ಅಂತ ಹೇಳ್ಬೋದು, ಅಥವಾ ನಮ್ಮ ವೃತ್ತಿಯಲ್ಲಿ ಒಂಥರ ಎಲ್ಲ ಮನೆಯವ್ರು ಯಾರು ಬೇಡ, ನನಗೆ ಹೋಗಿ ವೃತ್ತಿನೇ ಮುಖ್ಯ ಅಂತ ಆ ಸೈನಿಕನ ಮನಸ್ಥಿತಿಯ ಬಗ್ಗೆ ಇದೆಯಲ್ಲ, ಅದು ಒಂಥರ ರೋಬೋಟಿಕ್ ಮನಸ್ಥಿತಿ. ಇಟ್ ವಿಲ್ ನಾಟ್ ರೀಸನ್. ಆ ರೀಸನಿಂಗ್ ಹೊರಟೋಗಿರುತ್ತೆ, ಪ್ರಶ್ನೆ ಕೇಳೋ ಒಂದು ಗುಣ ಹೊರಟೋಗಿರುತ್ತೆ. ಕಿಲಿಮ್ ಅಂದರೆ ಕಿಲಿಮ್ ಅಷ್ಟೇ. ಆ ಕಿಲಿಮ್ನ ಪ್ರೊಸೆಸ್ಸಲ್ಲಿ ಯು ವಿಲ್ ಆಲ್ಸೋ ಡೈ ಅಂತ. ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ ಅವನು ಬರೆದ ಸಂದರ್ಭದಲ್ಲಿ 600 ಜನರ ಪಡೆ ಒಂದು ಹೋಗ್ಬಿಟ್ಟು ಸತ್ತೋಗ್ಬಿಡುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಎಲ್ರಿಗೂ, ನಾವು ಮುಂದೆ ಹೆಜ್ಜೆ ಇಟ್ಟರೆ ಸಾಯ್ತೀವಿ ಅಂತ, ಕ್ಯಾನನ್ ಇದೆ ಆ ಕಡೆ. ಬಟ್ ಆರ್ಡರ್ ದೇ ವಿಲ್ ಗೋ ಆ್ಯಂಡ್ ಡೈ. ಕೆಲವೇ ಬೆರಳಂಡಕ್ಕೆ ಎಷ್ಟು ಉಳ್ಕೋತಾರೆ. ಆ ಒಂದು ದುಃಖದಲ್ಲಿ ಆಲ್ಫ್ರೆಡ್ ಟೆನಿಸನ್ ಆ ಪದ್ಯ ಬರೆದಿದ್ದು. ಅದು ನಿಧಾನವಾಗಿ ಆವರಿಸ್ತಾ ಇದೆ ಅಂತ. ಅದು ಹೇಗೆ ತರುಣರಲ್ಲಿ ಅದನ್ನು ಬಿತ್ತಲಾಗುತ್ತಿದೆ ಅಲ್ವಾ. ಈಗ ನೀವು ಸೆಲ್ಫ್ ಇಮ್ಯುಲೇಷನ್ ಅಂದರೆ ಹ್ಯೂಮನ್ ಬಾಂಬ್ಸ್ ಇದೆ, ಅವ್ರಿಗೆ ಗೊತ್ತಿದೆ ಸಾಯ್ತೀವಿ, ಬಟ್ ಅವ್ರ ಪ್ರಶ್ನೆ ಕೇಳಲ್ಲ, ಯಾಕೆ ಹೀಗೆ ಮಾಡಬೇಕು, ಯಾಕೆ ಸಾಯ್ಬೇಕು, ನಾನು ಅವ್ರನ್ನ ಕೊಂದು ನಾನೇ ಯಾಕೆ ಸಾಯ್ಬೇಕು ಕೇಳಲ್ಲ. ಸೊ ಈ ಥರದ ಒಂದು ಉಗ್ರವಾದ ಭಯೋತ್ಪಾದನೆ, ಧಾರ್ಮಿಕ ಭಯೋತ್ಪಾದನೆ ಎಲ್ಲ ಇರುತ್ತಲ್ಲ, ಅದರ ಬಗ್ಗೆ ಆ ಸಾಲು ಭಾಳ ಚೆನ್ನಾಗಿ ಹೇಳುತ್ತೆ ಅಂತ ಅನ್ನಿಸ್ತು ನನಗೆ. ನಮ್ಮ ನಾಡು, ನಾವು ಅಂದರೆ ಸೀಕರ್ಸ್ ನಾಡು,
ನಾವು ಹುಡುಕಾಟದ ನಾಡು, ನಾವು ಹುಡ್ಕೊಂಡು ಹೋಗ್ತೀವಿ, ಹಿಮಾಲಯಕ್ಕೂ ಹುಡ್ಕೊಂಡು ಹೋಗ್ತೀವಿ, ನಾವು ಪ್ರಶ್ನೆ ಕೇಳುವಂಥವ್ರ ನಾಡು ಅಂತಲೇ ನಾವು ಆ್ಯಕ್ಚುಲಿ ನಾವಿರೋದು. ಬಟ್ ಈಗ ಪ್ರಶ್ನೆ ಕೇಳೋದು ಬಿಟ್ಟು ಈ ಥರದ್ದು ಆಗಿದೆ ಅನ್ನೋದು ಒಬ್ಬ ಲೇಖಕನ ವಿಷಾದದ ಒಂದು ನುಡಿ. ಅದು ಈ ಕಾದಂಬರಿಯಲ್ಲಿ ಬಂದಿದೆ. ಗೋಪಾಲಕೃಷ್ಣ ಕುಂಟಿನಿಯವರು ಒಂದು ಬರೆದಿದ್ದಾರೆ ಇದರಲ್ಲಿ. ಭೂಮಿಗೆ ಆಕಾಶದಿಂದ 2 ಆಯನಗಳು, ಉತ್ತರಾಯಣ ಮತ್ತು ದಕ್ಷಿಣಾಯನ. ಉತ್ತರಾಯಣದಲ್ಲಿ ಹೆಚ್ಚು ಹಗಲು ಕಡಿಮೆ ರಾತ್ರಿ, ದಕ್ಷಿಣಾಯನದಲ್ಲಿ ಕಡಿಮೆ ಹಗಲು ಹೆಚ್ಚು ರಾತ್ರಿ. ಈಗ ನಾವು ದಕ್ಷಿಣಾಯನದಲ್ಲಿದ್ದೀವಿ, ಈಗ ಕೊನೆಯಲ್ಲಿದ್ದೀವಿ. ಈ ಕಾದಂಬರಿ ಅಂಥದ್ದೊಂದು ಕತ್ತಲು ದಿನಗಳ ಕಥಾನಕ. ಇಲ್ಲಿ ಕಾಣುವ ಬೆಳಕಿಗೆ ಕಡಿಮೆ ಅವಧಿ ಮತ್ತು ಅದು ಮಬ್ಬು. ಇಲ್ಲಿಯ ಪ್ರತಿ ಪಾತ್ರಗಳಲ್ಲೂ ಅಂತರಂಗದ ಪ್ರಾರ್ಥನೆ, ತಪಸ್ಸು ಮತ್ತು ಶುದ್ಧೀಕರಣದ ಪ್ರಕ್ರಿಯೆಗಳಿವೆ. ಅದು ಅನವರತ ಮತ್ತು ಅಸತ್ಯ ಎಂದು ಗೊತ್ತಾಗುವ ಹೊತ್ತಿಗೆ ಉತ್ತರಾಯಣ ಬಂದಿರುತ್ತದೆ. ಭಾಳ ಚೆನ್ನಾಗಿ ಬರೆದಿದ್ದಾರೆ ಸರ್. ನನ್ನ ಒಂದು ಪ್ರಶ್ನೆ ಅಂತಂದರೆ, ನೀವೊಬ್ಬ ಲೇಖಕರು ಹೌದು ಮತ್ತು ಪತ್ರಕರ್ತರು ಹೌದು ಮತ್ತು ನೀವು ದಕ್ಷಿಣ ಕನ್ನಡದವರು ಹೌದು. ಸೊ ಇಲ್ಲಿಯ ಯಾವ ಕ್ಯಾರೆಕ್ಟರ್ಗಳು ನಿಮ್ಮ ನಿಜವಾದ ಪಾತ್ರಧಾರಿಗಳಿಂದ ಅಂದರೆ ಆ ಪಾತ್ರಧಾರಿಗಳ ಹೆಸರು ಹೇಳಬೇಕಾಗಿಲ್ಲ ನೀವು, ಅಂದರೆ ಸ್ಫೂರ್ತಿಗೊಂಡಂಥವು, ನೀವು ಯಾರನ್ನ ಭೇಟಿಯಾಗಿದ್ದೀರಾ, ನಿಮಗೆ ಯಾವ ಘಟನೆ ಅಥವಾ ಯಾವ ವ್ಯಕ್ತಿ ನೋಡಿ ನಿಮ್ಗೆ ಅನಿಸ್ತು ಇವ್ರನ್ನ ಇದನ್ನು ಸೇರಿಸ್ಕೋಬೋದು ಅಥವಾ ಇದು ಕಥಾನಕ ಆಗುತ್ತೆ ಅಂತ ಅನಿಸಿದ್ದು ಯಾವ ಘಟನೆ, ಯಾವ ಪಾತ್ರವನ್ನು ನೋಡಿ ಅದನ್ನೇನಾದರೂ ಹೇಳ್ಬೋದಾ ಸರ್? 1982ರಲ್ಲಿ ನಾವು 10ನೇ ತರಗತಿಯಲ್ಲಿದ್ವಿ. ನಮ್ಮೂರಲ್ಲಿ ಒಬ್ಬರು ಒಂದು ಪತ್ರಕರ್ತನ ಕೊಲೆ ಆಗುತ್ತೆ. ಓಕೆ. ನಾಗೋರಿ ಅಂತ, ದಿವ್ಯವಾಣಿ ಅಂತ ಒಂದು ಪತ್ರಿಕೆ ನಡೆಸ್ತಾ ಇರ್ತಾರೆ. ಅವರು ಬಹಳ ಉಗ್ರವಾಗಿ ಬರಿತಾ ಇರ್ತಾರೆ ಆಗ. ಸೊ ಅವರು ಕೊಲೆ ಆಗುತ್ತೆ. ಯಾವುದ್ರ ಬಗ್ಗೆ ಬರಿತಿರ್ತಾರೆ ಅವರು? ಅವರು ರಾಜಕೀಯದ ಬಗ್ಗೆ, ಹಿ ಹ್ಯಾಸ್ ಎ ಪೊಲಿಟಿಕಲ್ ಸ್ಟ್ಯಾಂಡ್, ಅದ್ರ ಬಗ್ಗೆ ಬರಿತಿರ್ತಾರೆ. ಅವರನ್ನು ಅವರ ಕಚೇರಿಯಲ್ಲಿ ಕೊಲೆ ಮಾಡ್ತಾರೆ. ಸೊ ಆಮೇಲೆ ಅದು ಬಹಳ ದಿನ ನಡೆಯುತ್ತೆ ಕೇಸ್. ನಾನು ಕೇಳಿದಂಥ ಮೊದಲ ಪತ್ರಕರ್ತನ ಕೊಲೆಯ ಪ್ರಕರಣ ಅದು ನನ್ನ ಮನಸ್ಸಲ್ಲಿ ಭಾಳ ವರ್ಷ ಇತ್ತು ಸರ್. ಇದರಲ್ಲಿ ಆ ಘಟನೆ ಬಂದಿದೆ. ನಾನು ಆ ವ್ಯಕ್ತಿಯ ಮನಸ್ಥಿತಿಯನ್ನು ಇಟ್ಕೊಂಡು, ಇಲ್ಲೂ ಅಂತೊಬ್ಬ ಸಂಪಾದಕ ಬರ್ತಾನೆ, ಅವರು ಸಂಪಾದಕರಾಗಿದ್ದರು. ಸಂಪಾದಕ ಬರ್ತಾನೆ, ಆ ಸಂಪಾದಕನ ಕತೆ ಇಲ್ಲಿದೆ ಒಂದು ಮುಖ್ಯವಾಗಿ. ಎರಡನೇದು, ನಮ್ಮೂರಲ್ಲಿ ಯಕ್ಷಗಾನ, ತಾಳಮದ್ದಲೆ ಇದರಲ್ಲಿ ಪೂರ್ತಿ ಮುಳುಗಿ ಹೋಗಿ ಸಂಸಾರವನ್ನು ಅಂದರೆ ಈ ಯಕ್ಷಗಾನ ಗೊತ್ತಲ್ಲ ನಿಮಗೆ, ಅದು ರಾತ್ರಿ ನಡೆಯುತ್ತೆ. ಈ ಯಕ್ಷಗಾನ ಮೇಳದ ಇವರು 6 ತಿಂಗಳು ರಾತ್ರಿ ಇಡೀ ಯಕ್ಷಗಾನ ಮಾಡ್ತಾಯಿರ್ತಾರೆ, ಬೆಳಿಗ್ಗೆ ನಿದ್ದೆ ಮಾಡ್ತಾರೆ. ಆಮೇಲೆ ಮತ್ತು ಹಿಂಗೆ 6 ತಿಂಗಳು ಮನೇಲೇ ಇರಲ್ಲ ಅವರು. ಈ ಒಂದು ಸಾಂಸಾರಿಕವಾದ ಏನು ಅವರಿಗೆ ಸಿಗಬೇಕಾದ, ಸಂಸಾರಕ್ಕೆ ಅವ್ರು ಕೊಡಬೇಕಾದ ಸಂತೋಷ, ಸಂಸಾರದಿಂದ ಅವ್ರಿಗೆ ಸಿಗಬೇಕಾದ ಸಂತೋಷ, ಅದನ್ನು ಎರಡನ್ನು ಕಲೆಯಿಂದ ಪಡ್ಕೋತಾರೆ. ಅವ್ರಿಗೆ ಸಿಗುತ್ತೆ, ಬಟ್ ಮನೆಯವ್ರಿಗೆ ಏನು ಸಿಗುತ್ತಾ? ಮನೆಯವರಿಗೆ ಅವರ ಫೇಮು ಇದನ್ನು ಇಟ್ಕೊಂಡು ಬದುಕೋಕ್ಕಾಗಲ್ಲ ಭಾಳ ವರ್ಷ. ಸೊ ಆ ಥರದ ಒಂದು ಪಾತ್ರ ಇದೆ. ಆಮೇಲೆ ನಮ್ಮೂರಲ್ಲಿ ಈ ಅವಧೂತರದ್ದು ಭಾಳ ಕಾಟ ಇದೆ. ಓಕೆ. ಕಾಟ ಅಂದರೆ ನಾನು ತಮಾಷೆಗೆ ಹೇಳಿದೆ. ಸೊ ಒಂಥರ ಈ ಜಗತ್ತಿನಿಂದ ಸ್ವಲ್ಪ ಮೇಲೆ ನಿಂತ್ಕೊಂಡು ಪಾರಲೌಕಿಕ ಚಿಂತನೆ ಮಾಡುವವರು ಸಿಗ್ತಾರೆ. ಆ ಥರದ ಒಬ್ಬ ಲೇಖಕ ಬರ್ತಾನೆ, ಚಿದಂಬರನಾಥ ಅಂತ. ಈ ಥರದ ಪಾತ್ರಗಳಿದ್ದಾವೆ. ಆಮೇಲೆ ಭಾಳ ವೈಬ್ರೆಂಟ್ ಆದ ಯೂತ್ ಇದೆ. ನಮ್ಮ ಊರಿನ ಪ್ರತಿಯೊಬ್ಬನಿಗೂ ಒಂದು ಟೆಕ್ನಾಲಜಿ ಗೊತ್ತಿರುತ್ತೆ, ಮೆಕ್ಯಾನಿಕ್ ಗೊತ್ತಿರುತ್ತೆ, ಕೃಷಿ ಗೊತ್ತಿರುತ್ತೆ, ಆಮೇಲೆ ಆರ್ಥಿಕತೆ ಗೊತ್ತಿರುತ್ತೆ. ಅವರು ಹುಡುಗರು ಎಲ್ಲವನ್ನು ಕಲ್ತ್ಕೊಂಡಿರ್ತಾರೆ. ನೀವು ಒಂದು ಟೇಪ್ ರೆಕಾರ್ಡ್ ಹಾಳಾಗಿದೆ ಅಂತ ಕೊಟ್ಟರೆ ಅವರೇ ಅದನ್ನು ರಿಪೇರಿ ಮಾಡಿಬಿಡ್ತಾರೆ. ಒಂದು ಕಾರನ್ನು ಕೊಟ್ಟರೆ ಅದನ್ನು ರಿಪೇರಿ ಮಾಡ್ತಾಯಿರ್ತಾರೆ. ಹೀಗೆ ಅಂತ ವೈಬ್ರೆಂಟ್ ಆದ ಯೂತ್ ಒಬ್ಬ ಇದ್ದಾನೆ. ಬಟ್ ಈಸ್ ಕನ್ಫ್ಯೂಸ್ಡ್ ಈಗ. ಅಂದರೆ ತಾನು ಯಾರನ್ನು ಅನುಸರಿಸಬೇಕು, ಯಾವ ಸಿದ್ಧಾಂತ ನನಗೆ ಸೂಕ್ತವಾದದ್ದು. ಈಗ ನೀವು ಕೇಳಿದ್ರಲ್ಲ ಲೆಫ್ಟೋ ರೈಟೋ ಅಂತ, ನಾನು ಲೆಫ್ಟ್ ಇರಬೇಕಾ ರೈಟ್ ಇರಬೇಕಾ, ಅಥವಾ ಅನುಕೂಲಕ್ಕೆ ತಕ್ಕಂತೆ ಲೆಫ್ಟು ರೈಟು ಎರಡರಲ್ಲೂ ಇರಬೇಕಾ. ಅಂದರೆ ಒಬ್ಬ ವ್ಯಕ್ತಿ ಪೊಲಿಟಿಕಲ್ ಪಾರ್ಟಿಯನ್ನು ಒಂದು ಹಿಂದೆ ಹೋಗ್ತಾನಲ್ಲ, ಆದರೆ ಹಿಂದೆ ಒಂದು ಲಾಭದ ಆಶೆ ಇದ್ದೇ ಇರುತ್ತೆ. ಅವ್ರಿಗೆ ಅಧಿಕಾರದ ಆಸೆ ಇರುತ್ತೆ, ಲಾಭದ ಆಸೆನೂ ಇರುತ್ತೆ. ಅಟ್ಲೀಸ್ಟ್ ಏನಿಲ್ಲ ಅಂದರೆ ನನಗೊಂದು ಏನಾದ್ರು ಅಪರಾಧ ಮಾಡಿದರೆ ಪೊಲೀಸ್ ಸ್ಟೇಷನಿಂದ ಬಿಡಿಸ್ತಾರೆ ಅಂತ ಹೇಳೋ ಆಸೆ ಆದರೂ ಇದ್ದೇ ಇರುತ್ತೆ. ಕರೆಕ್ಟ್. ಸೊ ಅದನ್ನು ಮೀರಿದ ಒಂದು ದೇಶ ಪ್ರೇಮ ಇರುತ್ತಲ್ಲ, ಅಂಥ ವ್ಯಕ್ತಿಗಳಿದ್ದಾರೆ ಅಂತ ಒಂದು ಹುಡುಕಾಟಿದೆ ಇರಲಿ. ಈ ಸಣ್ಣ ಲಾಭಕ್ಕೋಸ್ಕರ ನಾನು ದೇಶ ಪ್ರೇಮಿ ಅಂತ ಹೇಳ್ಕೊಡೋದು ಬೇರೆ. ಇದೆಲ್ಲ ಬಿಟ್ಬಿಟ್ರಿ, ಇದನ್ನೆಲ್ಲ ಮೀರಿದ್ದೊಂದು ನಮಗೆ ನಿರಂಜನಲ್ಲಿ ಕಾಣಿಸ್ತಿತ್ತಲ್ಲ, ಆ ಥರದ್ದೊಂದು ಇದೆಯಾ? ನಿರಂಜನರಲ್ಲಿ ಕಾಣಿಸ್ತಿದೆ, ಲೇಖಕ ನಿರಂಜನ. ಸೊ ಅವರು ಮೃತ್ಯುಂಜಯ ಅಥವಾ ಇತರ ಕೃತಿಗಳನ್ನ ಬರೆದಾಗ
ನಮಗೆ ಅವರು ಹೆಂಗೆ ಕಾಣಿಸ್ತಿದ್ದೆ ಅಂದರೆ ಅವರು ಇದನ್ನೆಲ್ಲ ನಮ್ಮ ಎಲ್ಲ ಸಣ್ಣ ಕ್ಷುದ್ರತೆಗಳನ್ನು ಮೀರಿದವ್ರ ಥರ ಕಾಣ್ತಾಯಿದ್ರು. ಅಂದರೆ ನನ್ನ ಮನಸ್ಸಲ್ಲಿ ಉಳ್ಕೊಂಡಿರೋ ಚಿತ್ರ ಅದು. ಅಥವಾ ಕುದ್ಮಲ್ ರಂಗರಾವ್ ಅಂತಿದ್ರು ಮಂಗಳೂರಲ್ಲಿ. ಸೊ ಅವರು ಆಮೇಲೆ ನಾನು ಮಂಗಳೂರಲ್ಲಿ ನೋಡ್ತಾ ಇದ್ದರೆ ಆ ಕಾಲಕ್ಕೆ ಎಲ್ಲೂ ಶಿಕ್ಷಣ ಬರೋ ಮುಂಚೆ ಅಲ್ಲಿ ಶಿಕ್ಷಣ ಬಂದಿತ್ತು, ಪ್ರಿಂಟ್ ಬರೋ ಮುಂಚೆ ಪ್ರಿಂಟ್ ಬಂದಿತ್ತು, ಬ್ಯಾಂಕಿಂಗ್ ಶುರುವಾಯ್ತಲ್ಲಿ. ಹೀಗೆ ಹಲವು ಹೊಸತನಗಳನ್ನು ಕಂಡಂಥ ಊರದು. ಅದು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಅಷ್ಟಾಗಿ ತೆರೆದುಕೊಳ್ಳಿಲ್ಲ, ಬೇರೆ ತೆರೆದುಕೊಂಡಷ್ಟು, ಬಟ್ ಹೊಸತನಗಳನ್ನು ಸಾಕಷ್ಟು ಹುಡುಕಾಡ್ಕೊಂಡಿತ್ತು ಅಂತ. ಹಾಗಾಗಿ ಅದಕ್ಕೆ ಭಾಳ ವಿಶಿಷ್ಟವಾದ ಊರದು. ಕಾದಂಬರಿಯಿಂದ ಹೊರಗಡೆ ಬಂದು ನಾನು ನಿಮಗೆ ಕೇಳೋದಾದರೆ ಏನು ಬದಲಾಗಬೇಕಾಗಿದೆ, ಮೂರು ವಿಷಯಗಳು ಬದಲಾಗಬೇಕಾಗಿದೆ ದಕ್ಷಿಣ ಕನ್ನಡದಲ್ಲಿ ಅಂತ ನಿಮಗೆ ಪಟ್ಟಿ ಕೊಟ್ಟರೆ, ಅಥವಾ 5 ವಿಷಯಗಳು ಬದಲಾಗಬೇಕಾಗಿದೆ ದಕ್ಷಿಣ ಕನ್ನಡದಲ್ಲಿ ಅಂದರೆ ಏನಾದರೂ ಹೇಳಕ್ಕೆ ಬಯಸ್ತೀರಾ ನೀವು? ಒಂದು ಏನಂದರೆ ಮುಖ್ಯವಾಗಿ ಆಗಬೇಕಾದ ಬದಲಾವಣೆ ಏನಂದರೆ ಅದು ಇವತ್ತು ಶಿಕ್ಷಣದ ಕೇಂದ್ರ ಅಂತ ಮಾಡ್ತಿದ್ದಾರೆ. ಬಟ್ ಆ ಶಿಕ್ಷಣ ಸರಿ ಹೋಗಬೇಕು ಅಂತ ಅದು ಬರೀ PU ಕಾಲೇಜುಗಳ ಒಂದು ಹಬ್ ಆಗಿಬಿಟ್ಟಿದೆ. ಸೊ ಅದು ಹಂಗಾಗಲ್ಲ ಅದು. ಆಮೇಲೆ ಎರಡನೇದ್ದು, ಅಲ್ಲಿ ಎಷ್ಟು ಸಾಕ್ಷರತೆ ಇದೆಯೋ ಅಷ್ಟೇ ಸಾಂಪ್ರದಾಯಿಕತೆ ಕೂಡ ಇದೆ. ಅದು ಎರಡನ್ನು ಹೊಂದಾಣಿಕೆ ಮಾಡಿ ನೀವು ಮಂಗಳೂರಿಗೆ ಹೋದರೆ ಅಲ್ಲಿ ಆಲ್ಮೋಸ್ಟ್ ಪ್ರತಿ ಹೋಟ್ಲಲ್ಲಿ ಒಬ್ಬ ಜ್ಯೋತಿಷಿ ಕೂತಿರ್ತಾರೆ. ಆ ಜ್ಯೋತಿಷ್ಯವನ್ನು ನಂಬುವಂಥ ವ್ಯಕ್ತಿಗಳು ಬಹಳ ಇದ್ದಾರೆ. ಅಂದರೆ ನಾನು ಬೇಸಿಕಲಿ ನಾನು ನಂಬಲ್ಲ ಅದನ್ನು. ನಾನು ನಂಬದೇ ಇರೋವನಾಗಿ ನನಗೆ ಅದು ಇಷ್ಟ ಆಗ್ತಿಲ್ಲ. ಅಂದರೆ ಒಂದು ಸಾಕ್ಷರತೆ ನಿಮ್ಮನ್ನು ಬದಲಾಯಿಸಬೇಕಲ್ಲ, ಹೌದು. ಆ ಸಾಕ್ಷರತೆಯಿಂದ ಒಂದು ರೀಸನಿಂಗ್ ಬರಬೇಕಲ್ಲ, ಅದು ಬರ್ತಾ ಇಲ್ಲ ಅಂತ. ಅದಕ್ಕೆ ಯಾಕೆ ಆಗ್ತಿದೆ ಗೊತ್ತಿಲ್ಲ ನನಗೆ. ಮೂರನೇದು ಏನಂದರೆ ಈ ಮಂಗಳೂರು, ದಕ್ಷಿಣ ಕನ್ನಡ, ಅಲ್ಲಿಗೆ ಇಂಡಸ್ಟ್ರಿಗಳು ಬರ್ತಾಯಿಲ್ಲ. ದೊಡ್ಡ ಇಂಡಸ್ಟ್ರಿಗಳು ಬಂದು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ. ಅವರು ಮೂಲತಃ ಇವತ್ತಿಗೂ ಕೂಡ ಮುಖ್ಯವಾಗಿ ಪ್ರಧಾನವಾಗಿ ಅವಲಂಬಿಸಿರೋದು ಅಡಿಕೆ ಕೃಷಿಯನ್ನು. ಇಂಡಸ್ಟ್ರಿ ಬಂದರೆ ಅಲ್ಲೇ ಒಂದಷ್ಟು, ಅಂದರೆ ಒಂದು ಬಂದರು ನಾಡಿನಲ್ಲಿ ಬರಬೇಕಾದಷ್ಟು ಇಂಡಸ್ಟ್ರಿಗಳು ಬಂದಿಲ್ಲ ಅಲ್ಲಿ. ಇತ್ತೀಚೆಗೆ ಇನ್ಫೋಸಿಸ್ ಬಂದಿದೆ, MCF ಇತ್ತು, ಹೀಗೆ ಬೆರಳೆಣಿಕೆದು ಬಿಟ್ಟರೆ ಅಲ್ಲಿ ಬರಲೇ ಇಲ್ಲ ಅಲ್ಲಿ. ಈಗ ನೀವು ವಿಯೆಟ್ನಾಮ್ಗೆ ಹೋದರೆ ವಿಯೆಟ್ನಾಮು ಎಷ್ಟು ಪ್ರಬಲವಾದ ಗೋಡಂಬಿಯನ್ನು ರಫ್ತು ಮಾಡುವಂಥ ರಾಷ್ಟ್ರ ಆಗಿದೆ. ಇಲ್ಲೂ ಈ ಸೌತ್ ಕನ್ನಡದಲ್ಲೂ ಗೋಡಂಬಿ ಇದೆ, ಆ ಪ್ರಮಾಣದಲ್ಲಿ ಇಲ್ಲ ಅದು. ಅದನ್ನ ಅಲ್ಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಾಗಿ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ಬಹಳ ಸಾಧ್ಯತೆಗಳಿವೆ ಅಂತ. ಹಾಗಾಗಿ ಅದು ಆರ್ಥಿಕವಾಗಿ ಮತ್ತಷ್ಟು ಸದೃಢವಾಗಬೇಕು. ಆಮೇಲೆ ಪೊಲಿಟಿಕಲಿ ಇಂಪಾರ್ಟೆಂಟ್ ಆಗಬೇಕು ಅದು. ಈಗ ಪೊಲಿಟಿಕಲಿ ಏನಾಗಿದೆ ಅಂದರೆ ಅಲ್ಲಿಂದ ಎಷ್ಟು ಜನ ಆಯ್ಕೆಯಾಗಿ ಬಂದರೂ ಕೂಡ ಅವ್ರು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಪೊಲಿಟಿಕಲ್ ಸೆನ್ಸಿಟಿವ್ ಆಗಿದೆ, ಪೊಲಿಟಿಕಲಿ ಇಂಪಾರ್ಟೆಂಟ್ ಆಗಿಲ್ಲ. ಪೊಲಿಟಿಕಲಿ ಸೆನ್ಸಿಟಿವ್ ಆಗಿದೆ, ಪೊಲಿಟಿಕಲಿ ಇಂಪಾರ್ಟೆಂಟ್ ಆಗಿಲ್ಲ. ಅದಾಗಬೇಕದು. ಆದಾಗಲೇ ಆ ಪ್ರದೇಶಕ್ಕೆ ಸಿಗಬೇಕಾದ ಮಹತ್ವ ಸಿಗೋದು. ಆಮೇಲೆ ಭಾಳ ವೈಬ್ರೆಂಟ್ ಆಗಿದೆ ಅಲ್ಲಿ. ಅಂದರೆ ಪೊಲಿಟಿಕಲ್ ಸೆನ್ಸ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೆಯಲ್ಲ, ಅವ್ರಿಗೆ ಹಿಸ್ಟಾರಿಕಲ್ ಸೆನ್ಸು ಇದೆ, ಪೊಲಿಟಿಕಲ್ ಸೆನ್ಸು ಇದೆ. ಬಟ್ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಮುಂದಿಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಅಂದರೆ ಅವರನ್ನು ನಗಣ್ಯ ಮಾಡಲಾಗ್ತಿದೆ ಅಂತ, ಅಲಕ್ಷ್ಯ ಮಾಡಲಾಗ್ತಿದೆ ಅಂತ. ಅಲ್ಲಿಂದ ವೀರಪ್ಪ ಮೊಯ್ಲಿ, ಸದಾನಂದ ಗೌಡರು ಎಲ್ಲ ಅಲ್ಲಿಂದಲೇ ಬಂದವರಲ್ವ. ಆದರೆ ಬಹಳ ಮಹತ್ವದ್ದೇನಾಗಲಿಲ್ಲ. ಹೌದು. ಸೊ ಅದು ಒಂದು ರಾಜಕೀಯವಾಗಿ ಅದು ತನ್ನನ್ನು ಮರು ನಿರ್ಮಾಣ ಮಾಡ್ಕೋಬೇಕು, ಮರು ರೂಪಿಸ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಇದ್ರ ಜೊತೆಗೆ ಒಂದು ನಾನು ಎದುರು ಓದಿದೆ, ಇದು ಕೋಮುವಾದದ ಪ್ರಯೋಗಶಾಲೆ ಅಂತ ಒಬ್ಬ ಲೇಖಕ ಬರೆದು, ಪತ್ರಕರ್ತ ಬರೆದು, ಅದು ಒಂದು ಅಲ್ಲಿ ಅದೊಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ರಿ. ಸೊ ಕೋಮುವಾದದ ಪ್ರಯೋಗಶಾಲೆ ಅಂತಂದ್ರೆ ಗುಜರಾತ್ ಕೋಮುವಾದದ ಪ್ರಯೋಗಶಾಲೆ ಭಾರತದಲ್ಲಿ, ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಕೋಮುವಾದದ ಪ್ರಯೋಗಶಾಲೆ ಅನ್ನೋದು ರಾಜಕೀಯ ವ್ಯಾಖ್ಯಾನಗಳು ನೋಡ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅದನ್ನು ದಕ್ಷಿಣ ಕನ್ನಡವನ್ನು ಕೋಮುವಾದದ ಪ್ರಯೋಗಶಾಲೆ ಅಂತ ಯಾವಾಗ ಕರೆದ್ರು ಅಂತ ಗೊತ್ತಿಲ್ಲ ನನಗೆ. ಇದ್ದಕ್ಕಿದ್ದಂಗೆ ಅದನ್ನು ಹಾಗೆ ಬಿಂಬಿಸ್ಲಿಕ್ಕೆ ಶುರು ಮಾಡಿಬಿಟ್ರು. ಅದ್ರಲ್ಲಿ ಸತ್ಯ ಇದೆಯಾ ಇಲ್ವಾ? ಅದರಲ್ಲಿ ಅರ್ಧ ಸತ್ಯ ಇದೆ. ಅರ್ಧ ಸತ್ಯ ಯಾಕಿದೆ ಅಂದರೆ ಅದನ್ನು ಕೋಮುವಾದದ ಪ್ರಯೋಗಶಾಲೆಯಾಗಿ ಮಾಡಲಾಯಿತು. ಓಕೆ, ನಾವು ಸ್ಕೂಲಿಗೆ ಹೋಗುವಾಗ ಇರಲಿಲ್ಲ ಅದು. ಯಾವಾಗ ನಮ್ಮ ಹಿಜಾಬ್ ಗಲಾಟೆ ಆಯಿತು, ಈ ಥರದ ಗಲಾಟೆಗಳನ್ನು, ಅಥವಾ ಅಲ್ಲಿ ಒಂದು ಈ ನವಂಬರ್ 14 ಪ್ರೇಮಿಗಳ ದಿನಾಚರಣೆ ಮಾಡಿದಾಗ ಇಬ್ಬರು ಜೊತೆಗಿರುವಂಗಿಲ್ಲ ಅಂತ, ಅಥವಾ ಈ 2 ಕೋಮುಗಳಿಗೆ ಸೇರಿದವ್ರ ಜೊತೆಗಿದ್ದಾಗ ಹೊಡಿತಾರೆ ಅಂತೇಳಿ, ಅಥವಾ ಈ ಗೋಮಾಂಸಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು, ಇದೆಲ್ಲವನ್ನು ಒಂದು ಸಣ್ಣ ಘಟನೆ ಆಗಿರುತ್ತಲ್ಲ, ಅದನ್ನು ಹೆಂಗೆ ಬಿಂಬಿಸ್ತೀರಿ ಅಂತ ಭಾಳ ಇಂಪಾರ್ಟೆಂಟ್. ಆ ಬಿಂಬಿಸ್ಲಿಕ್ಕೆ ಆರಂಭ ಆದಾಗ ಹೊರಗಡೆಗೆ ಹಂಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಸೊ ಅದನ್ನು
ಒಂದು ಪೊಲಿಟಿಕಲ್ ಏನು ವೆಂಡೆಟ್ಟ ಇಟ್ಕೊಂಡೇ ಮಾಡ್ತಿದ್ದಾರೆ ಅಂತ ನಂಗೆ ಅನ್ಸೋದು. ಎಸ್ ಸರ್, ಒಂದು ಈ ನಾನು ಟಿ ವಿನಲ್ಲಿದ್ದಾಗ ನಾನು ಆ ಒಂದು ಏನು ಹೇಳಿ ಒಂದು ಪಬ್ ಮೇಲೆ ಗಲಾಟೆ ಆಯ್ತು. ಹೌದು, ಗಲಾಟೆ ಮಾಡಿ ಅಲ್ಲಿನ ನನಗೆ ಈಗಲೂ ಒಂದು ನೆನಪಿದೆ. ಒಂದು ಹುಡುಗಿ ಹಿಂಗೆ ನಿಂತ್ಕೊಂಡಿದ್ದು, 18-19 ವರ್ಷದ ಹುಡುಗಿ ಇರ್ಬೋದು. ಒಬ್ಬ ಈ ಸಂಘ ಪರಿವಾರದ ಅಂದರೆ ಯಾರು ದಾಳಿ ಮಾಡಿದ್ರು ಆ ಕಾರ್ಯಕರ್ತ ಬಂದು ಅವಳಿಗೆ ಒಂದು ಹೊಡಿತಾನೆ ಅಂತಂದರೆ ನನಗೆ ಫಸ್ಟ್ ಟೈಮ್ ಅನಿಸ್ತು ದಿಸ್ ಇಸ್ ಸಮಥಿಂಗ್ ರಾಂಗ್ ಅಂತ. ಅಂದರೆ ಒಂದು ಹುಡುಗಿ ತಪ್ಪು ಮಾಡ್ತಾ ಇದ್ದಾಳೆ ಅಂತ ನಿಮ್ಗೆ ಅನ್ಸೋದು ಬೇರೆ, ಬಟ್ ಅವಳನ್ನ ನೀವು ಸಾರ್ವಜನಿಕವಾಗಿ ಆ ಥರ ಶಿಕ್ಷಿಸೋದಿದೆಯಲ್ಲ, ಅದು ನಾನು ಈ ವಿಚಾರವಾಗಿ ಭಾಳಷ್ಟು ಜನ ಹೆಣ್ಮಕ್ಳ ಜೊತೆ ಮಾತಾಡಿದಾಗ ಇದು ಸುಮ್ಮನೆ ನಾನು ಆಫ್ ದ ಬುಕ್ ಮಾತಾಡ್ತಾ ಇರೋದು. ನಾವು ಇಸ್ಲಾಂ ಮೂಲಭೂತವಾದದ ವಿರುದ್ಧ ಮಾತುಗಳು ಏನು ಶುರು ಆಗುತ್ತೆ, ಅದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ಹಿಂದೂ ಮೂಲಭೂತವಾದಿಗಳಾಗ್ತಾ ಇದ್ದೀವೇನೋ ಅನ್ನೋ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅಂದರೆ ಈಗ ನೀವು ಹುಡುಗಿ ನೀವು ಫೆಬ್ರವರಿ 14ಕ್ಕೆ ಪಾರ್ಕಲ್ಲಿ ಕೂತ್ಕೋಬಾರ್ದು, ಒಂದು ಹುಡುಗ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ ಜೊತೆಲೇ ಓಡಾಡಬಾರ್ದು. ಆಮೇಲೆ ಇಲ್ಲಿಂದ ಶುರುವಾಗಿರುವಂಥದ್ದು ಈಗ ಹೆಣ್ಮಕ್ಳು ಬಳೆ ಹಾಕೋಬೇಕು, ಕುಂಕುಮ ಇಟ್ಕೊಳ್ಬೇಕು. ಓಕೆ, ನೀವು ಯಾವುದೇ ಕಾರಣಕ್ಕೂ ನೈಟಿ ಹಾಕೋಬಾರ್ದು ಅಂಥೇಳಿ ಒಂದು ಊರಲ್ಲಿ ರೂಲ್ಸ್ ಮಾಡಿದ್ದಾರೆ, ಆಂಧ್ರ ಪ್ರದೇಶ ಒಂದು ಹಳ್ಳಿನಲ್ಲಿ. ನೀವು ಓದಿರ್ಬೋದು. ಓಕೆ, ಅದು ಅಲ್ಲೇ ಆಗಿರುವಂಥದ್ದು ನಾಳೆ ಇಲ್ಲಿ ಶುರು ಆಗುತ್ತೆ ಅನ್ನೋದೊಂದು ಆತಂಕ ಭಾಳಷ್ಟು ಹೆಣ್ಮಗಳನ್ನ ಕಾಡುತ್ತೆ. ಅಂದರೆ ಅವ್ರಿಗೆ ಅಂದರೆ ಬಲಪಂಥೀಯ ರಾಜಕಾರಣದ ಬಗ್ಗೆ ಅವ್ರಿಗೆ ದ್ವೇಷ ಆ ಥರದ್ದಲ್ಲ ಅದು, ಬಟ್ ಅದರಿಂದ ಆಗುವಂಥ ಇಂಥ ಉತ್ಪಾತಗಳಿದೆಯಲ್ಲ, ಇದು ಎಲ್ಲಿ ಮುಂದೆ ನಮಗೆ ಸಮಸ್ಯೆ ಆಗುತ್ತೋ. ಅಂದರೆ ನಾವು ರಾಕ್ಷಸರನ್ನ ವಿರೋಧಿಸ್ತಾ, ಅಂದರೆ ರಾಕ್ಷಸ ಅಂತ ಅಂದ್ಕೊಂಡಿರೋನ ವಿರೋಧಿಸ್ತಾ ನಾವು ರಾಕ್ಷಸರೇ ಆಗುವಂಥ ಸಾಧ್ಯತೆಗಳು. ಸೊ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದೇನಾಗಿದೆ ಅಂದರೆ, ಒಂದು ನಾನು ಹೇಳಿದ್ನಲ್ಲ, ಅನಕ್ಷರತೆ ಮತ್ತು ಅಜ್ಞಾನ ಇದೆಯಲ್ಲ, ಅದು ಈ ಥರದ ನೆರೇಟಿವ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ ಅಂತ. ನಾನಲ್ಲಿ ಮೊದಲಲ್ಲಿ ಆಲ್ಫ್ರೆಡ್ ಟೆನಿಸನ್ ಸಾಲ ಹಾಕಿದ್ದೆ, ಯಾರಾದರೂ ಪ್ರಶ್ನೆ ಮಾಡಿಕೊಂಡು ಅದನ್ನು ಮಾಡಲ್ಲ, ಅವ್ರು ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಅಂತ. ಸೊ ಇದೇ ಸರಿಯಾದ ಮಾರ್ಗ ಅಂತ ಒಂದು ತಿಳ್ಕೊಂಬಿಟ್ಟು ಒಂದು ಸೇನೆಯನ್ನು ಕಟ್ಟಿಕೊಂಡು ಆ ಸೇನೆಯ ಮೂಲಕ ವಿರೋಧಿಸ್ತಾ ಹೋಗೋದು, ಅಥವಾ ಒಂದು ಪಟಾಲಮ್ಮನ್ನು ಕಟ್ಕೊಳ್ಳೋದು, ಇದು ಕನ್ನಡದ ವಿಷಯದಲ್ಲೂ ನಡೆಯುತ್ತೆ, ಧರ್ಮದ ವಿಷಯದಲ್ಲೂ ನಡೆಯುತ್ತೆ, ಅಥವಾ ಸಂಪ್ರದಾಯದ ವಿಚಾರದಲ್ಲೂ ನಡೆಯುತ್ತೆ. ಸೊ ಈಗ ನೋಡಿ, ಒಂದು ಸಿನಿಮಾದಲ್ಲಿ ಒಂದು ಭೂತದ ಕೋಲವನ್ನು ತೋರಿಸಿದ ತಕ್ಷಣ ತೋರಿಸಿದ್ದೇ ಅದಕ್ಕೆ ಎಂಟ್ರಿ ಕೊಟ್ಟಂಗೆ ನೀವು. ಆಮೇಲೆ ಅದನ್ನು ಯಾರೋ ಅನುಕರಣೆ ಮಾಡಿದ ತಪ್ಪು ಅಂತ ಆರಂಭಿಸ್ತಿದ್ರಲ್ಲ. ಸೊ ಒಂದ್ಸಲ ಎಂಟ್ರಿ ಕೊಟ್ಟ ಮೇಲೆ ಅದು ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತೆ. ಅಂದರೆ ಈಗ ರಣವೀರ್ ಸಿಂಗನ್ನು ಭಾಳ ಜೋರಾಗಿ ವಿರೋಧಿಸಿದರು. ರಣವೀರ್ ಸಿಂಗ್ನಂಥವನಿಗೆ ಇಲ್ಲಿ ಆಚರಣೆ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ. ಅವನೇನೋ ಅದನ್ನು, ಅಂದರೆ ಒಂದು ಸಿನಿಮಾದ ಪಾತ್ರವನ್ನು ಅವನು ಅನುಕರಣೆ ಮಾಡಿದ್ದೇ ಹೊರತು ಭೂತಕೋಲವನ್ನು ಅನುಕರಣೆ ಮಾಡಿದ್ದಲ್ಲ. ಸೊ ಇದೆಲ್ಲ ನಮ್ಮಲ್ಲಿ ಒಂದು ಏನು ಭಾಳ ರಿಜಿಡಾಗಿ ಯೋಚನೆ ಮಾಡ್ತೀವಿ ಅಂತ, ಭಾಳ ಮುಕ್ತವಾಗಿ ಯೋಚನೆ ಮಾಡಲ್ಲ. ಅಂದರೆ ಒಂದು ನಮ್ಮ ಧರ್ಮದ ಬಗ್ಗೆ ಅಥವಾ ನಾವು ಯಾವುದನ್ನು ನಂಬ್ಕೊಂಡಿದ್ದೀವೋ ಅದು ಬಹಳ ಸುಲಭವಾಗಿ ಒಡೆದು ಹೋಗುವಂಥದ್ದಲ್ಲ ಅಂತ ನೀವು ನಂಬಿದರೆ ಈ ವಿರೋಧಗಳಿರಲ್ಲ. ನಾವೇನು ಅಂದ್ಕೊತೀವಿ ಅಂದರೆ, ನಾವು ಭಾಳ ಪ್ರಜೆಯಲ್ಲಿ ಅಂದ್ಕೊಂಡ್ಬಿಡ್ತೀವಿ. ಈಗ ಒಬ್ಬ ಸಿನಿಮಾ ರಿಲೀಸ್ ಆದರೆ ನನ್ನ ಸಿನಿಮಾದ ಬಗ್ಗೆ ಬರಿಬೇಡ, ಕೆಟ್ಟದಾಗಿ ಬರೀಬಾರ್ದು ಅಂತ ಕೋರ್ಟಿಂದ ಸ್ಟೇ ತಂದಂಗೆ ಇದು. ಅಂದರೆ ಇಫ್ ಯುವರ್ ಫಿಲ್ಮ್ ಈಸ್ ಸ್ಟ್ರಾಂಗ್, ನೀವು ತರಲೇಬೇಕಾಗಿಲ್ಲ ಅದು. ರಾಜ್ಕುಮಾರ್ನ ಇಂಟರ್ವ್ಯೂ ಮಾಡೋಕ್ಕೆ ನಾನು ಮತ್ತು ಉದಯ ಮೆರ್ಕಿಣಿಗೆ ಹೋದಾಗ ಒಂದು ಪ್ರಶ್ನೆ ಬಂದಿತ್ತು. ಆಗ ಉದಯ್ ಕೇಳಿದ್ರು ಅವರಿಗೆ, ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ ಬರೆದಾಗ ಏನಾಗುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದರು, ನಾನು ಬೈಯುವವರಿಲ್ಲದೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಬೈಯುವವರಿಲ್ಲದೆ ಬೆಳೆಯೋದು ಹೇಗೆ ಅಂತ. ಅಂದರೆ ಯಾರೊಬ್ಬರು ನಿಮ್ಮನ್ನು ಬೈಬೇಕು, ಸರಿ ಇಲ್ಲ ನೀವು ಮಾಡ್ತಿರೋದು, ಇದನ್ನು ಇನ್ನೊಂದು ಥರ ಮಾಡ್ಬೋದಾಗಿತ್ತು ಅಂತ. ಅವರಿಗೆ ಅಣ್ಣ ಇದ್ದರು, ವರದಣ್ಣ ಹೇಳ್ತಾಯಿದ್ರು, ಪಾರ್ವತಮ್ಮ ಹೇಳ್ತಾಯಿದ್ರು. ಹೊರಗಡೆಯವರು ಬೈಯೋದು ಮುಂಚೆ ಒಳಗಡೆಯವರೇ ಬೈತಾಯಿದ್ರು. ಇದು ಬಹಳ ಮುಖ್ಯ, ಒಂದು ದೇಶದಲ್ಲೂ ಭಾಳ ಮುಖ್ಯ ಅದು. ಹೊರಗಡೆಯವ್ರು ಹೇಳೋ ಮುಂಚೆ ಒಳಗಡೆಯವರು ಹೇಳೋದು. ಅಂದರೆ ನನ್ನ ಪಕ್ಷಕ್ಕೆ ಸೇರಿದವನು ಈ ಥರದಲ್ಲಿ ತೊಡಗಿಕೊಂಡ್ರೆ ಅವರೇ ಹೇಳಬೇಕಂದು ಮೊದಲು. ವಿರೋಧ ಪಕ್ಷ ಹೇಳೋ ಮುಂಚೆ ಅದೇ ಪಕ್ಷದವ್ರು ಹೇಳಬೇಕು. ಎಕ್ಸಾಕ್ಟ್ಲಿ. ಅದು ಹೇಳಿದಾಗ ಬದಲಾವಣೆ ಆಗುತ್ತೆ. ಸೊ ವಿರೋಧ, ಈಗ ಪಕ್ಕದ ಮನೆಯವ್ರು ಹೇಳಿದಾಗ ಅವನು ಯಾರು ಹೇಳೋಕ್ಕೇನು ಬರುತ್ತೆ. ನಮ್ಮಮ್ಮ ಹೇಳಿದಾಗ ಇಲ್ಲ, ಆ ಥರ ವಿರೋಧ ಬರಲ್ಲ. ಹೀಗಾಗಿ ಅದು ಒಳಗೆ ನಡೆಯಬೇಕಾದ ಬದಲಾವಣೆ ಹೊರತು ನಾವು ಇದನ್ನು ಎಷ್ಟು ಚರ್ಚೆ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚರ್ಚೆ ನಡೆಯೋದು ಪ್ರತಿದಿನ. ಸೊ ವಿ ಆರ್ ಡ್ರಿವನ್ ಬೈ ಸೋಷಿಯಲ್ ಮೀಡಿಯಾ ಫ್ಯಾನಟಿಸಮ್. ಅದಲ್ಲ ಜಗತ್ತು ಅಂತ. ನೀವೊಂದು ಕಾದಂಬರಿ ಓದಿದಾಗ ಅಥವಾ ಒಂದು ಸುದೀರ್ಘವಾದ ಒಂದು 50 ಪುಟ ಓದಿದಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ 2 ನಿಮಿಷದಲ್ಲಿ ಓದಿ ಮುಗಿಸುವ ಚರ್ಚೆ ಥರ ಇರಲ್ಲ ಅದು. ಅಲ್ಲೊಂದು
ನಿಮಗೊಂದು ಸ್ಥಿತಪ್ರಜ್ಞತೆ ಬರುತ್ತೆ. ಯು ಸ್ಟಾರ್ಟೆಡ್ ಥಿಂಕಿಂಗ್ ಇದರಲ್ಲಿ ಬದಲಾವಣೆ ಇದು ಹೀಗಿದೆ ಅಂತ ಹೋಗ್ತೀವಿ. ಬಟ್ ಇದೇನೆಂದರೆ ರೋಡ್ ರೇಜ್ ಥರ ಇದೆ. ಸೋಷಿಯಲ್ ಮೀಡಿಯಾ ರೇಜಿಗೂ ರೋಡ್ ರೇಜಿಗೂ ಭಾಳ ವ್ಯತ್ಯಾಸ ಇಲ್ಲ. ಅವ್ನು ಬೈತಾನೆ ಇವನು ಬೈತಾನೆ ಹೋಗ್ತಾರೆ. ನಾಳೆ ಮತ್ತೊಂದು ಜಗಳ ಶುರು ಮತ್ತೊಂದು ವಿಷಯ ಸಿಗುತ್ತೆ ಅಷ್ಟೇ. ಅದು ಈ ಒಂದು ಇನ್ಸೆಕ್ಯೂರಿಟಿ ಮತ್ತು ಈ ಒಂದು ಫ್ರೆಜೈಲ್ ಅಂದ್ಕೊಳ್ಳೋದು ಅಂದರೆ ಈಗ ಈಗ ನೋಡಿ ನಮ್ಮದು ಸುಮ್ಮನೆ ಗಣೇಶನಿಗೆ ನಾವು ಏನು ವಿಷಯ ಬೇಕಾದ್ರೆ ಹಾಕ್ತೀವಿ ಅಲ್ವಾ. ಅದು ಎಂಥ ಒಂದು ಡೆಮೋಕ್ರಸಿ ನನ್ನ ಪ್ರಕಾರ, ಅಂದರೆ ಧರ್ಮದ ಡೆಮೋಕ್ರಸಿ, ಅದು ಪ್ರಜಾಪ್ರಭುತ್ವ ಡೆಮೋಕ್ರಸಿ. ಯಾರೋ ಒಬ್ಬರಿಗೆ ಹಂಗೆ ಅನಿಸ್ಬಿಟ್ರೆ ಗಣೇಶನಿಗೆ ಈ ಥರ ವೇಷ ಹಾಕಬಾರ್ದು ಅಂದರೆ ಅಲ್ಲಿಗೆ ಮುಗೀತು ಅದು. ಇವತ್ತು ಬೆಳಿಗ್ಗೆ GP ರಾಜರತ್ನಂ ಹಾಡು ಕೇಳ್ತಾ ಇದ್ದೆ ಮನೆಯಲ್ಲಿ, ಬ್ರಹ್ಮ ನಿಂಗೆ ಜೋಡಿಸ್ತೀರಿ ಹೆಂಡ ಮುಟ್ಟಿದ ಕೈನ ಅಂತ. ಸೊ ಹೆಂಡ ಮುಟ್ಟಿದ ಕೈನ ಅವನಿಗೆ ಜೋಡಿಸಬಾರ್ದು ಅಂತ ಯಾರು ಹೇಳ್ಬಿಟ್ರೆ ಅಲ್ಲೇ ಹೇಳ್ತಾನೆ ಅವನು, ನಿಮ್ಮ ಸರಸ್ವತಮ್ಮ ಪದಗಳನ್ನ ಕೊಡ್ತಿಲ್ಲ, ಸ್ವಲ್ಪ ಹೇಳೋಳಿಗೆ ನಿನಗೆ 4 ಬುಂಡೆ ಕೊಡ್ತೀನಿ, 4 ಬುಂಡೆ ಹೆಂಡ ಕೊಡ್ತೀನಿ, ನೀನು 4 ಬಾಯಿನಲ್ಲಿ 4 ಬುಂಡೆ ಹೆಂಡ ಕುಡ್ದು ಆರಾಮಾಗಿರು, ಹಿಂಗೆ ಬರುತ್ತೆ ಪದ್ಯ. ಇದನ್ನು ನೀವು ಇಲ್ಲ ಇದು ಬ್ರಹ್ಮನಿಗೆ ಹೆಂಡ ಕುಡಿಸೋ ತಪ್ಪು, ಹೇಳದೆ ತಪ್ಪು ಅಂತ ಶುರು ಮಾಡಿಬಿಟ್ರೆ ಎಲ್ಲ ಕಲೆಯ ಒಂದು ಏನು ಕಲೆಗಿರುವಂಥ ಒಂದು ಉದಾರವಾದವೇ ಹೊರಟೋಗುತ್ತೆ. ಕಲೆಗಿರುವ ಅವಕಾಶಗಳ ಸಾಧ್ಯತೆಗಳೇ ಹೊರಟೋಗುತ್ತೆ, ಕಲೆಯ ಮಾಂತ್ರಿಕತೆ ಎಲ್ಲ ಹೊರಟೋಗುತ್ತೆ. ಸೊ ನಮ್ಮಲ್ಲಿ ನೀವು ಲಾಸ್ಟ್ ಮಾತು ಹೇಳಿದ್ರಲ್ಲ, ಮಾಂತ್ರಿಕತೆ ಅದು ಯಾವ್ದಾರ ದೇಶದಲ್ಲಿದೆ ಅಥವಾ ಯಾವ್ದಾರ ಸಂಸ್ಕೃತಿ ಇದೆ ಅಂದರೆ ಅದು ನಮ್ಮಲ್ಲಿದೆ ನನ್ನ ಪ್ರಕಾರ ಅಲ್ವಾ, ಆ ಮಾಂತ್ರಿಕತೆ. ಓಕೆ, ಅಂದರೆ ಈಗ ನಮ್ಮ ಅಜ್ಜಿ ಒಂದು ಹಬ್ಬ, ಈಗ ಮೊನ್ನೆ ಯಾವುದೊಂದು ಚರ್ಗ ಚೆಲ್ಲೋದೊಂದು ಕಾರ್ತಿಕ್ ಹುಣ್ಣಿಮೆ ಬಂದಾಗ ನಮ್ಮ ಅಜ್ಜ ನನಗೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ನಮ್ಮ ತಾಯಿ ಊರಲ್ಲಿ, ಅಲ್ಲಿ ಚಿಕ್ಕಂದಿಲ್ಲದ ಹೋದಾಗ ದೀಪಗಳು ಓಕೆ, ಆ ಎಣ್ಣೆ ಆಮೇಲೆ ಬತ್ತಿ ಅದು ಸೋರಿದ್ದು ಗೋಡೆ ಮೇಲಿನ ಚಿತ್ರಗಳು ಎಲ್ಲವೂ ನನಗೆ ಹೆಂಗೆ ಕನಸಲ್ಲಿ ನೋಡ್ದಂಗಿದೆ ನನಗೆ. ಅವ್ರಿಗೆಲ್ಲ ನೀವು ಹೋಗಿ ಅದ್ರ ಬಗ್ಗೆ ಕೇಳಿ ಇದು ಹೇಗೆ ಯಾಕೆ ಅಂತ ಅದೇನು ಗೊತ್ತಿಲ್ಲ. ದೇವ್ರ ಬಗ್ಗೆ ಕೇಳಿ ಜಾಸ್ತಿ ಪ್ರಶ್ನೆಗಳನ್ನ ಕೇಳಿರೋ ಉತ್ತರ ಕೊಡೋಕ್ಕೆ ಬರಲ್ಲ. ಬಟ್ ಅವ್ರ ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆನೇ ಮಾಂತ್ರಿಕತೆ ನನ್ನ ಪ್ರಕಾರ ಅಲ್ವಾ. ಅದು ಒಂದು ನಂಬಿಕೆ. ಓಕೆ, ನೀವು ಅದನ್ನು ತುಂಬ ಡಿಗ್ ಮಾಡ್ತಾ ಹೋದರೆ ಅವ್ರಿಗೆ ನೀವು ನಿರುತ್ತರ ಮಾಡ್ಬೋದು, ಬಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವ್ರು ನಂಬಿರೋದು ದೇವ್ರನ್ನಲ್ಲ, ಅವ್ರು ನಂಬಿರೋದು ನನ್ನ ಪ್ರಕಾರ ಮಾಂತ್ರಿಕತೆಯನ್ನು. ನಾವು ಮೊನ್ನೆ ಸೌತ್ ಕನ್ನಡಕ್ಕೆ ಹೋಗಿದ್ವಿ, ನಾನು ರವಿ ಹೆಗ್ಡೆ ಎಲ್ಲ. ಅಲ್ಲಿ ಹೋದಾಗ ಅವ್ರು ಹೇಳ್ತಾಯಿದ್ರು, ಇಲ್ಲಿ ಧಾರ್ಮಿಕ ಆಚರಣೆಗಳಿದಾವಲ್ಲ ಅದು ಎಷ್ಟು ವೆರೈಟಿ ಇದೆ ಅಂತ, ಭಾಳ ಬ್ಯೂಟಿಫುಲ್ ಆಗಿದೆ. ಒಂದು ದೇವಸ್ಥಾನದಲ್ಲಿ ಗಂಟೆ ಕಟ್ತೀವಿ, ಒಂದು ದೇವಸ್ಥಾನ ಗುಡಿನೇ ಇಲ್ಲ ಸೌತಡ್ಕಕ್ಕೆ ಹೋದರೆ. ಇನ್ನೊಂದು ದೇವಸ್ಥಾನದಲ್ಲಿ ಹೋಗಿ ಅದು ಯಾವುದೋ ನೀವು ಏನೋ ಕಾರ್ ಬೇಕು ಅಂತಿದ್ರೆ ಒಂದು ಮಣ್ಣಿನ ಕಾರನ್ನು ಅಲ್ಲಿ ಹಾಕೋದಿದೆ. ಓ ಹೌದಾ? ಅಲ್ಲೊಂದು ಉಜಿರೆಯಲ್ಲಿ ಒಂದಿದೆ ಅಲ್ಲಿ ದೇವಸ್ಥಾನ. ಅಲ್ಲಿ ಹೋದಾಗ ನೀವು ಅಲ್ಲಿ ಹೋದಾಗ ಅವ್ರು ಹೇಳ್ತಾಯಿದ್ರು, ನೀವು ಹರಿಸಿಕೊಳ್ಳಿ ನನಗೊಂದು ಕಾರ್ ಬೇಕು ಅಂತ. ಕಾರ್ ಬಂದ ಮೇಲೆ ಮಣ್ಣಿನದೊಂದು ಕಾರ್ ಕೊಡ್ತಾರೆ, ಅದನ್ನಲ್ಲಿ ಹಾಕಬೇಕು. ಓಕೆ. ಸೊ ಈ ಥರದ ಆಚರಣೆಗಳು. ಆಮೇಲೆ ಪೂಜೆಯಲ್ಲೂ ಕೂಡ ಹಲವು ವೈವಿಧ್ಯಗಳಿದ್ದಾವೆ. ಸೊ ಹೀಗಾಗಿ ಅದು ಒಂದು ಏನು ನನ್ನ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಮಾಡ್ತಿರೋ ಕ್ರಿಯೆ ಅಲ್ಲ, ಅದು ಸಂತೋಷವನ್ನು ಪಡ್ಕೊಳ್ಳಿಕ್ಕೆ ಮಾಡ್ತಿರೋದು ಅಂತ. ಈಗ ನಾನು ನೋಡ್ತಾ ಇದ್ದೀವಿ ಇವತ್ತು ವೈಕುಂಠ ಏಕಾದಶಿ ಅಂತೇಳಿ ನಾವೆಲ್ಲ ಊಟ ಮಾಡಬೇಕಾಗಿತ್ತು. ಯಾರು ಫೋನ್ ಮಾಡಿ ಇವತ್ತು ಊಟ ಮಾಡಲ್ಲ, ಇವತ್ತು ವೈಕುಂಠ ಏಕಾದಶಿ ಅಂತ ಹೇಳಿದರು. ಇದು ಬೆಳಿಗ್ಗೆ ನಾನು ಕೇಳಿದಂಥ ಒಂದು ಏನು ಶಾಕಿಂಗ್ ವರ್ಡ್, ಇವತ್ತು ಆಸೆಯಲ್ಲಿದ್ದೆ ಊಟ ಮಾಡೋಣ ಅಂತ, ಅವನು ಊಟ ಇಲ್ಲ ಅಂತ ಹೇಳ್ಬಿಟ್ಟು. ಹೀಗೆ ಇದನ್ನು ಒಂದು ಧರ್ಮವನ್ನು ಉಳಿಸೋಕ್ಕೆ ಮಾಡ್ತಾ ಇರಲಿಲ್ಲ ಅವರೇನೋ, ಅದರಲ್ಲಿ ಒಂದು ಸಂತೋಷ ಕಂಡುಕೊಂಡಿರ್ತಾರೆ. ನಾವು ಇದನ್ನು ಮಾಡುವಾಗ, ಪ್ರತಿ ಕ್ರಿಯೆ ಮಾಡುವಾಗ ನಾನು ದೊಡ್ಡದೇನನ್ನು ಉಳಿಸ್ತಾ ಇದ್ದೀನಿ, ದೊಡ್ಡದೇನನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ, ಐ ಆಮ್ ಪ್ರಿಸರ್ವಿಂಗ್ ಸಮಥಿಂಗ್, ಅದಿರಲ್ಲ. ಆ ಕ್ಷಣದ ಸಂತೋಷವನ್ನು ಪಡ್ಕೊಳ್ತಾ ಇರ್ತೀವಿ. ಸೊ ಅದರ ಮೂಲಕನೇ ಎಲ್ಲವೂ ದೊಡ್ಡದಾಗ್ತಾ ಹೋಗೋದಂತ. ಸೊ ಮೈಸೂರು ಹತ್ರ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ವಿಶೇಷತೆ ಏನಂತಂದರೆ, ನಿಮ್ಮ ಸೈಟ್ ಏನಾದರೂ ಸೇಲ್ ಆಗದೆ ಇದ್ದರೆ ಅಲ್ಲಿ ಹೋಗಿ ನೀವು ಹರಕೆ ಕಟ್ಟರೆ ಸೈಟ್ ಸೇಲ್ ಆಗುತ್ತೆ. ಆಮೇಲೆ ಹೈದರಾಬಾದಲ್ಲಿ ಒಂದು ದೇವಸ್ಥಾನ ಇದೆ, ನಿಮಗೆ ವೀಸಾ ಸಿಗದೆ ಇದ್ರೆ ಅಮೇರಿಕದ್ದು ವೀಸಾ ಗಣಪತಿ ಅಂತ ದೇವಸ್ಥಾನ ಇದೆ, ಅಲ್ಲಿ ವೀಸಾ ಸಿಗುತ್ತೆ. ಸೊ ಹಾಗೆ ನಮ್ಮ ದೇವರುಗಳು ಎಲ್ಲ ಮಾಡರ್ನ್ ಸಮಸ್ಯೆಗಳು ಕೂಡ ತೆರ್ಕೊಂಡಿವೆ. ಸೊ ಹಾಗೆ ನಾವು ದೇವರುಗಳ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡ್ತಾ ನಮ್ಮದೇ ಒಂದು ಜಿಲ್ಲೆ ದಕ್ಷಿಣ ಕನ್ನಡದ ಬಗ್ಗೆ ಬರೆದಿರುವಂಥ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ವಿ, ಕಾದಂಬರಿ ಬಗ್ಗೆ ಮಾತಾಡ್ತಾ ಇದ್ವಿ. ಅದುವೇ ದಕ್ಷಿಣಾಯನ, ಜೋಗಿಯವರ 105ನೇ ಕಾದಂಬರಿ, ಅಂಕಿತ ಪ್ರಕಾಶನದ 1000ನೇ ಕಾದಂಬರಿ. ಸೊ ಇದನ್ನು ಕೊಂಡ್ಕೊಳ್ಬೇಕು ಅನ್ನೋರು ದಯವಿಟ್ಟು ಅವರ ಆನ್ಲೈನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ. ಜೋಗಿಯವರ ಕಾದಂಬರಿಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಅದು ನಿಮ್ಮ ಮನೆಗೆ ಒಂದು ಕಳೆ, ನಿಮ್ಮ ಮನಸ್ಸಿಗೆ ಒಂದು ಕಳೆ. ಏಕೆಂದರೆ ಅವರು ನಮ್ಮ ಕಾಲದ ಅತ್ಯಂತ ಮಹತ್ವದ ಚಿಂತಕ, ಲೇಖಕ. ಮತ್ತು ನಾನು ಅಬ್ಸರ್ವ್ ಮಾಡಿರೋ ಹಾಗೆ, ನಾವು ಯೂಶ್ವಲಿ ಒಂದು
ಬುದ್ಧಿವಂತರ ಆಗ್ತಾ ಒಂದು ಹೆಜ್ಜೆಗಳನ್ನ ಮುಂದಿಡೋಕ್ಕೆ ಅಥವಾ ನಾವು ಅನಿಸಿದ್ದನ್ನು ಹೇಳೋಕ್ಕೆ ನಾವು ಹಿಂಜರಿತೀವಿ ಭಾಳ ಸಲ. ಯಾಕೆಂದರೆ ಒಂದು ಸೆಕ್ಯೂರ್ಡ್ ಸ್ಟೇಟಸ್ ಬರ್ತಾ ಯಾಕೆ ರಿಸ್ಕು ಅನ್ನೋ ಥರದ್ದು. ಬಟ್ ಜೋಗಿ ನಾನು ನೋಡ್ದಂಗೆ ಆ ಥರ ಯಾವುದೇ ಲೆಕ್ಕಾಚಾರದ ನಡೆಗಳನ್ನ ಇಟ್ಟಿಲ್ಲ. ಅವ್ರಿಗೆ ಏನು ಅನಿಸಿದೆಯೋ ಅದನ್ನು ಹೇಳಿದ್ದಾರೆ, ಏನು ಅನಿಸಿದೆಯೋ ಅದನ್ನು ಬರೆದಿದ್ದಾರೆ. ಅದು ಯಾವಾಗಲೂ ಕೂಡ ಹಾಗೆ. ಸೊ ಹಾಗೆ ಈಗಿನ ಕಾಲಕ್ಕೆ ಬೇಕಾದ ಪುಸ್ತಕ ಅಂತ ಅನಿಸುತ್ತಿದ್ದು. ಯಾಕೆಂದರೆ ನಾವು ವಿರುದ್ಧ ಧ್ರುವಗಳಾಗಿ ಯೋಚನೆ ಮಾಡ್ತಾಯಿದ್ದೀವಿ. ವಿರುದ್ಧ ಧ್ರುವಗಳಲ್ಲಿ ನಿಂತ್ಕೊಂಡು ನಾನು ಹೀಗೆ ನೀನು ಹೀಗೆ ಅನ್ನೋದು ಯೋಚನೆ ಮಾಡ್ತಾಯಿದ್ದೀವಿ. ಬಟ್ ಅದನ್ನೆಲ್ಲವನ್ನು ಮೀರುವಂಥ ಶಕ್ತಿ ಇರೋದು ಒಬ್ಬ ಲೇಖಕನಿಗೆ ಮಾತ್ರ. ಹೀಗಾಗಿ ಈ ಕಾದಂಬರಿ ಈ ಕಾಲದ ಅತ್ಯಂತ ಮಹತ್ವದ ಕಾದಂಬರಿ ಆಗಿದೆ ಅಂತ ನನಗನ್ಸುತ್ತೆ. ಸೊ ಜೋಗಿ ಸರ್, ಕೊನೆಯದಾಗ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈ ಮುನ್ನುಡಿಯಲ್ಲಿ ಬರೆದಂಥ ಒಂದು ಮಾತು ಮನುಷ್ಯ ಮತ್ತು ಮೃಗದ ಮುಖಾಮುಖಿ ಅನ್ನೋದೊಂದು ವರ್ಡ್ ಕೇಳಿದೆ. ಏನು ಸರ್ ಹಂಗಂದ್ರೆ? ನನಗೆ ಅದು ಶಿಕಾರಿ ಕಾದಂಬರಿ ಇದೆ ನೋಡಿ, ಯಶವಂತ್ ಚಿತ್ತಲ್ರದ. ಶಿಕಾರಿಲಿ ಅವ್ರು ಹೇಳ್ತಾರೆ ಮನುಷ್ಯನನ್ನು ಬೇಟೆಯಾಡುವ ಕತೆ ಅಂತ ಹೇಳ್ತಾರೆ. ಬಟ್ ಇವತ್ತು ಮನುಷ್ಯ ಮತ್ತು ಮೃಗ ಅದು ಹೇಗಿದೆ ಅಂದರೆ, ನಾವು ಯಾವ ಮೃಗದ ಎದುರು ನಿಂತಿದ್ದೀವಿ ಅಂತ ನಮ್ಗೆ ಗೊತ್ತಿರಲ್ಲ. ನಮ್ಮ ಈ ಎದುರು ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ, ಮನುಷ್ಯನಿಗೆ ನಾನು ಯಾವ ಮೃಗವನ್ನಾದರೂ ಬೇಕಾದರೂ ಪಳಗಿಸಬಲ್ಲೆ ಅಂತ ಒಂದು, ನಾವು ಹುಲಿನ ಪಳಗಿಸ್ತೀವಿ, ಆನೆಯನ್ನು ಪಳಗಿಸ್ತೀವಿ ಎಲ್ಲ ಇರುತ್ತೆ. ಆದರೆ ಆ ಮೃಗದ ಗುರುತು ಹತ್ತದೇ ಇದ್ದಾಗ ಅದನ್ನ ಹೆಂಗೆ ಪಳಗಿಸೋದು? ಓಕೆ. ಹಾಗಾಗಿ ಇವತ್ತು ನಮ್ಮ ಎದುರು ನಿಂತಿರುವ ಮೃಗದ ಗುರುತು ನಮಗಿಲ್ಲ. ಇಟ್ಸ್ ಹೊಸ ಥರದ್ದು. ಅದು ಹೇಳಿದ್ನಲ್ಲ, ಧರ್ಮ, ರಾಜಕಾರಣ, ಆಮೇಲೆ ಬಂಡವಾಳಶಾಹಿ ಎಲ್ಲ ಸೇರಿಕೊಂಡು ಆಗಿರುವಂಥ ಒಂದು ವಿಶಿಷ್ಟವಾದ ಸನ್ನಿವೇಶ. ನೀವು ಒಂದಕ್ಕೊಂದು ತಿಳಕು ಹಾಕೊಂಡ್ಬಿಟ್ಟಿದೆ ಅಂತ. ಅಲ್ಲಿ ದುಡ್ಡು ಮಾಡೋರದೊಂದು ಪಂಗಡ ಇದೆ, ಅದ್ರ ಮಧ್ಯೆ ರಾಜಕಾರಣಿಗಳ ಒಂದು ಅವ್ರಿಗೆ ಬೆಂಬಲ ಇದೆ. ಈ ದುಡ್ಡು ಮಾಡೋರಿದ್ದರೆ ರಾಜಕಾರಣಿಗಳಿರ್ತಾರೆ, ರಾಜಕಾರಣಿಗಳಿದ್ದರೆ ಅವ್ರು ದುಡ್ಡು ಮಾಡ್ಬೋದು. ಇವ್ರ ಜೊತೆಗೆ ಧರ್ಮ ಕೂಡ ನಿಂತುಬಿಟ್ಟಿದೆ. ಯಾಕಂದರೆ ಈ ಹಣ ಮತ್ತು ಧರ್ಮ ಎರಡೂ ರಾಜಕಾರಣಕ್ಕೆ ಬೇಕು, ಅದಿಲ್ಲದೆ ಇಲ್ಲ ಅದು. ಹಾಗಾಗಿ ಅವರು ಡಿಫ್ರೆಂಟ್ ನೆರೇಟಿವ್ಸನ್ನು, ಡಿಫ್ರೆಂಟ್ ಕಥನಗಳನ್ನು ಕಟ್ತಾ ಹೋಗ್ತಾರೆ. ಆ ಕಾಲಕ್ಕೆ ಬೇಕಾದಂಥ ಕಥನಗಳು. ಆ ಕಥನಗಳು ಅದು ಒಂದು ಸಾಲು ಬರುತ್ತೆ ಸರ್, ಹೌ ಡೆಮೋಕ್ರಸಿ ಡೈ ಅಂತ. ಒಂದು ಬುಕ್ ಬಗ್ಗೆ ಒಬ್ಬ ಮಾತಾಡ್ತಾನೆ, ಪ್ರಜಾಪ್ರಭುತ್ವ ಹೇಗೆ ಸಾಯ್ತಾ ಹೋಗುತ್ತೆ ಅಂತ. ಪ್ರಜಾಪ್ರಭುತ್ವ ಜೀವಂತವಾಗಿರೋದು ನಾವು ಮತ ಹಾಕ್ತೀವಲ್ಲ ಅಲ್ಲಿ ತನಕ ಮಾತ್ರ. ಮತ ಹಾಕಿದ ನಂತರ ಅದು ಒಬ್ಬನ 224 ಜನವೋ ಲೆಕ್ಕ ಇಲ್ಲ, ಅದು ಅವ್ರ ಕೈಗೆ ಹೋಗ್ಬಿಡುತ್ತೆ. ಆಮೇಲೆ ಅದು ನಿರಂಕುಶ ಪ್ರಭುತ್ವ ಆಗ್ಬಿಡುತ್ತೆ. ಸೊ ನಮಗೆ ಆಯ್ಕೆ ಮಾಡಿದವನ್ನ ವಾಪಸ್ ಕರ್ಕೊಳ್ಳೋಕ್ಕೆ ಯಾವುದೇ ಶಕ್ತಿ ಇರಲ್ಲ. ಸೊ ಅದು ಯಾವ ಹಂತದಲ್ಲಿ ಸಾಯುತ್ತೆ ಅಂತ ಹೇಳೋದನ್ನು ಒಂದು ಪಾತ್ರ ಚರ್ಚೆ ಮಾಡ್ತದೆ. ಸೊ ಅದು ಕೂಡ ಒಂದು ಅಸ್ತ್ರ. ಯಾವತ್ತು ಪ್ರಜಾಪ್ರಭುತ್ವ ಇದೆಯಲ್ಲ ಅದನ್ನು ಸಹ ಇವತ್ತು ಅಸ್ತ್ರದ ಥರ ಬಳಸ್ಬೋದು. ನಾವು ನಮ್ಮದೇ ಅಧಿಕಾರ ಅಂದ್ಕೊಂಡಿದ್ವಿ, ನಮ್ಮದಲ್ಲ ಅದು. ಇನ್ಯಾರೋ ನಮ್ಮನ್ನು ಆಳುವವರಿದ್ದಾರೆ. ಯಾರು ಹೇಳ್ತಾರೆ ಆಳುವವರು ಅಂತ ಬಳಸಬೇಡಿ ಅಂತ, ಬಟ್ ಆಳುವವರೇ ಅವರು. ಆಳುವವರು ಅಂತ ಬಳಸಬೇಡಿ. ಅದು ರಾಜನ ಕಾಲಕ್ಕೆ ಆಳ್ವಿಕೆ ಮುಗಿಯಿತು, ಈಗ ಆಳುವವರಿಲ್ಲ, ಎಲ್ಲ ಸೇವಕರು ಅಂತ. ಭಾಳ ಚೆನ್ನಾಗಿದೆ ವರ್ಡಿಂಗು. ಬಟ್ ಸೇವಕರು ಯಾರೂ ಇಲ್ಲ ಇಲ್ಲಿ, ಎಲ್ಲ ಆಳುವವರು ಇರೋದು. ಅದು ಹೆಸರು ಬದಲಾಗಿದೆ ಅಷ್ಟೇ. ದಕ್ಷಿಣಾಯನ ಕಾದಂಬರಿ ಬಗ್ಗೆ ಮಾತಾಡಿದ್ದೀವಿ. ಸುಮಾರು 376 ಪುಟಗಳ ಕಾದಂಬರಿ ಇದು. ಅಂಕಿತ ಪ್ರಕಾಶನ ಪ್ರಕಟಿಸಿದೆ. ಇದರ ಲಿಂಕ್ಗಳನ್ನ ಹಾಕಿರ್ತೀನಿ, ಓದಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾನು ಈ ಒಂದು ಪುಸ್ತಕದ ಬಗ್ಗೆ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ ಲೇಖಕರಾದಂಥ ಜೋಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಜೋಗಿ ಸರ್, ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು. ನಮಸ್ಕಾರ. ಈ ಹೊಸ ಪುಸ್ತಕದ ಬಗ್ಗೆ ಮಾತಾಡುವ ನಿಮ್ಮ ಪ್ರೀತಿ ಇದೆಯಲ್ಲ, ಭಾಳ ಅಪರೂಪ ಇದೆ ಇದು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸ್ನೇಹಿತರೆ, ಈ ಒಂದು ಈ ಸರಣಿಯ ಉದ್ದೇಶನೇ ಅಷ್ಟು. ನಾನು ಭಾಳ ಸಲ ಇದನ್ನು ಹೇಳಿದ್ದೀನಿ, ಬೇರೆ ಯಾವುದೂ ಕೊಡದಂಥ ಒಂದು ಪರ್ಸ್ಪೆಕ್ಟಿವ್, ಒಂದು ಜ್ಞಾನ, ಒಂದು ತಿಳುವಳಿಕೆ, ಒಂದು ವಿವೇಕ ಕೊಡೋದು ಪುಸ್ತಕಗಳು ಮಾತ್ರ. ಒಳ್ಳೆಯ ಪುಸ್ತಕಗಳು ಆಫ್ಕೋರ್ಸ್. ಮತ್ತು ಪುಸ್ತಕಗಳು ಯೂಶ್ವಲಿ ಒಳ್ಳೆಯದೇ ಇರುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಕೂತ್ಕೊಂಡು ಯೋಚನೆ ಮಾಡಿ ಬರಿಬೇಕಾದ್ರೆ ಆತ ಒಳ್ಳೆಯದೇ ಬರೀತಾನೆ ಅನ್ನೋ ನಂಬಿಕೆ. ಕೆಟ್ಟ ಪುಸ್ತಕಗಳು ಇರ್ಬೋದು, ಬಟ್ ಯೂಶ್ವಲಿ ನಮಗೆ ಒಳ್ಳೆ ಪುಸ್ತಕಗಳೇ ಸಿಗ್ತಾವೆ ಅಂತ ನಾನು ಅನ್ಕೋತೀನಿ. ಹೀಗಾಗಿ ಪುಸ್ತಕಗಳನ್ನ ಯಾವಾಗಲೂ ಓದ್ತಾ ಇರಿ. ನಿಮ್ಮ ಮನೇಲಿ ಪುಸ್ತಕಗಳು ಇರಲಿ, ಮತ್ತು ನಿಮ್ಮ ಮಕ್ಕಳ ಎದುರುಗಡೆ ಪುಸ್ತಕಗಳನ್ನ ಇಡಿ, ಮತ್ತು ನಿಮ್ಮ ಮಕ್ಕಳ ಎದುರುಗಡೆ ಪುಸ್ತಕಗಳನ್ನ ಓದಿ. ಸೊ ನೀವು ನಿಮ್ಮ ಮನೇಲಿ ಹದಿಹರೆಯದ ಮಕ್ಕಳು, ಚಿಕ್ಕ ಮಕ್ಕಳು ಇದ್ದರೆ ಸುಮ್ಮನೆ ನೀವು ಟೇಬಲ್ ಮೇಲೆ ಇಟ್ಟು ಹೋಗಿ ಅಲ್ಲಿಂದ. ಆ ಮಗು ಸುಮ್ಮನೆ ಯಾವಾಗೂ ಒಂದು ಸಲ ಹಿಂಗೆ ಓಪನ್ ಮಾಡುತ್ತೆ, ಓದಲ್ಲ, ಹಂಗೆ ಹೋಗುತ್ತೆ. ಆಮೇಲೆ ನೀವು ಓದ್ತಿರ್ತಾರಲ್ಲ ಒಂದು ಸಲ ಗಮನಿಸುತ್ತೆ. ಆಮೇಲೆ ನೋಡಿ ಅದು ನಿಧಾನವಾಗಿ ಕೈಗೆ ಎತ್ಕೊಳ್ಳುತ್ತೆ.
ಆಮೇಲೆ ನೋಡಿ ಆ ವ್ಯಕ್ತಿಯ ಆ ಮಗುವಿನ ವ್ಯಕ್ತಿತ್ವದಲ್ಲಿ ನಿಧಾನ ಬದಲಾವಣೆ ಆಗಕ್ಕೆ ಶುರು ಆಗುತ್ತೆ. ಸೊ ಇದು ನಾನು ಅಬ್ಸರ್ವ್ ಮಾಡಿರೋದು, ನನಗನ್ಸಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹೀಗಾಗಿ ಪುಸ್ತಕ ಸಂಸ್ಕೃತಿ ನನಗನ್ಸಿದೆ ಎಲ್ಲಕ್ಕಿಂತ ದೊಡ್ಡ ಸಂಸ್ಕೃತಿ, ಅದ್ಭುತವಾದ ಸಂಸ್ಕೃತಿ. ಆ ದೃಷ್ಟಿಯಿಂದ ಹೊಸ ಪುಸ್ತಕಗಳನ್ನ ತೆಗೆದುಕೊಂಡು ಓದಿ. ಕನ್ನಡಿಗರು ಯಾವಾಗಲೂ ಪುಸ್ತಕಗಳನ್ನ ತುಂಬ ಚೆನ್ನಾಗಿ ಅದನ್ನು ಓದ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ನಾವು ಯಾವಾಗಲೂ ಸೆಲೆಬ್ರೇಟ್ ಮಾಡಿದ್ದೀವಿ ನಮ್ಮ ಲೇಖಕರನ್ನ. ಸೊ ಆ ಒಂದು ಸೆಲೆಬ್ರೇಷನ್ ಹೀಗೆ ಕಂಟಿನ್ಯೂ ಆಗಲಿ, ಈ ಪುಸ್ತಕದ ಮೂಲಕ ಕೂಡ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕಗಳನ್ನ. ನಮಸ್ಕಾರ.